ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಭೂಕಂದಾಯ ನೀತಿಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಭೂಕಂದಾಯ ನೀತಿಗಳಲ್ಲಿ ಪ್ರಮುಖವಾಗಿ 3 ನೀತಿಗಳನ್ನ ನಾವು ಈಗಾಗಲೇ ಪಟ್ಟಿ ಮಾಡ್ಕೊಂಡಿದ್ದೀವಿ. ಮೊದಲನೇದು ಖಾಯಂ ಜಮೀನ್ದಾರಿ ಪದ್ಧತಿ. ಅದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಕೂಲಂಕುಷವಾಗಿ ಅಭ್ಯಾಸ ಮಾಡಿದ್ದೀವಿ. ಏನು ಜಮೀನ್ದಾರಿ ಪದ್ಧತಿ ಅಂದ್ರೆ ಯಾರು ಎಲ್ಲಿ ಜಾರಿಗೊಳಿಸಿದ್ರು, ಅದರ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ ನಂತರದಲ್ಲಿ ಬಂದಿರತಕ್ಕಂಥ ಮತ್ತೆರಡು ಭೂಕಂದಾಯ ಪದ್ಧತಿಗಳನ್ನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡ್ತಾರೆ. ಸೊ ಅದ್ರ ನೆಕ್ಸ್ಟ್ ಅಲ್ಲಿ ಬಂದಿರತಕ್ಕಂಥ ಭೂಕಂದಾಯ ಪದ್ಧತಿಗಳಲ್ಲಿ ಮಹಲ್ವಾರಿ ಪದ್ಧತಿ ಅಂತಕ್ಕಂಥದ್ದು ಮತ್ತೊಂದು. ಏನು ಮಹಲ್ವಾರಿ ಪದ್ಧತಿ ಅಂದ್ರೆ ಏನು, ಎಲ್ಲಿ ಜಾರಿಗೊಳಿಸಿದ್ರು, ಯಾರು ಜಾರಿಗೊಳಿಸಿದ್ರು, ಈ ಮಹಲ್ವಾರಿ ಪದ್ಧತಿಯ ಲಕ್ಷಣಗಳೇನು ಅನ್ನೋದನ್ನ ನಾವು ನೋಡೋಣ. ನೋಡಿ, R.M. ಬರ್ಡ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಪ್ರಾಯೋಗಿಕವಾಗಿ ಇದನ್ನ ಜಾರಿಗೊಳಿಸ್ತಾರೆ. R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅಂತಕ್ಕಂಥ ವ್ಯಕ್ತಿಗಳು ಮಹಲ್ವಾರಿ ಪದ್ಧತಿಯನ್ನ ಪರಿಚಯಿಸ್ತಾರೆ. ಏನು ಮಹಲ್ವಾರಿ ಪದ್ಧತಿ? ಒಂದು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಏನು ಅಂದ್ರೆ ಬ್ರಿಟಿಷರು ಯಾವುದೇ ನೀತಿಗಳನ್ನ ಜಾರಿಗೊಳಿಸಿದ್ರು ಕೂಡ ಅದರ ಅಂತಿಮ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಲಾಭ ತಂದು ಕೊಡ್ತಕ್ಕಂಥದ್ದೇ ಆಗಿರುತ್ತೆ. ಅವರು ಯಾವುದೇ ಹೆಸರಿನಲ್ಲಿ ಯಾವುದೇ ಯೋಜನೆ ತಂದ್ರು ಕೂಡ, ಜನಪರ ಯೋಜನೆಗಳು ಅಂತ ಜಾರಿಗೊಳಿಸಿದ್ರು ಕೂಡ ಅದರ ಅಂತಿಮ ಉದ್ದೇಶ ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳೋದು ಅಥವಾ ರಾಜಕೀಯವಾಗಿ ತಮಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ಪಡ್ಕೊಳ್ತಕ್ಕಂಥದ್ದು ಆ ಒಂದು ಯೋಜನೆಯ ಹಿಂದಿರ್ತಕ್ಕಂಥ ಸತ್ಯ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅಂತಕ್ಕಂಥವರು ಮೊದಲ ಬಾರಿಗೆ ಭಾರತದಲ್ಲಿ ಮಹಲ್ವಾರಿ ಪದ್ಧತಿಯನ್ನ ಪರಿಚಯ ಮಾಡ್ತಾರೆ. ಏನು ಮಹಲ್ವಾರಿ ಪದ್ಧತಿ, ಎಲ್ಲಿ ಜಾರಿಗೊಳಿಸಿದ್ರು? ನೋಡಿ, ಪ್ರಮುಖವಾಗಿ ಭಾರತದಲ್ಲಿ 4 ಪ್ರದೇಶಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಯಾವ್ದು 4 ಪ್ರದೇಶಗಳು ಅಂದ್ರೆ, ಉತ್ತರ ಭಾರತಕ್ಕೆ ಹೋದ್ರೆ ಉತ್ತರ ಪ್ರದೇಶ ಅಂತ ಇದೆ, ಮಧ್ಯಪ್ರದೇಶ ಅಂತ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಪಂಜಾಬ್ ಮತ್ತು ದೆಹಲಿ ಪ್ರದೇಶಗಳು 4 ರಾಜ್ಯಗಳಲ್ಲಿ. ಇವತ್ತಿನ 4 ರಾಜ್ಯಗಳು, ಅವತ್ತಿನ ಪ್ರದೇಶಗಳು. ಅಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಇವರು ಪ್ರಾಯೋಗಿಕವಾಗಿ ಮೊಟ್ಟ ಮೊದಲ ಬಾರಿ ಜಾರಿಗೊಳಿಸ್ತಾರೆ. ಏನಪ್ಪ ಮಹಲ್ವಾರಿ ಪದ್ಧತಿ ಅಂದ್ರೆ ಏನು? ನೋಡಿ, ಆ ಪದ ಇದೆ ನೋಡಿ, ಮಹಲ್ ಅಂತ ಹೇಳಿದ್ರೆ ತಾಲೂಕು ಅಂತ ಅರ್ಥ. ಸೊ ಮಹಲ್ವಾರಿ ಪದ್ಧತಿಯಲ್ಲಿ ಹೇಗಿತ್ತು ಭೂಕಂದಾಯ ನೀತಿ ಅಂತ ಹೇಳಿದ್ರೆ, ಇಲ್ಲಿ ಮಹಲ್ಲುಗಳೇ ಬ್ರಿಟಿಷರೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿಗಳ ಜೊತೆಗೆ ಸಾಮೂಹಿಕವಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಸಾಮೂಹಿಕವಾಗಿ ಸರ್ಕಾರಕ್ಕೆ ತೆರಿಗೆಯನ್ನ ಪಾವತಿ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಹಲ್ವಾರಿ ಪದ್ಧತಿ ಅಂತ ಕರಿತೀವಿ. ಮಹಲ್ ಅಂದ್ರೆ ತಾಲೂಕು. ಸೊ ಆ ತಾಲೂಕು ವ್ಯಾಪ್ತಿಗೆ ಒಳಪಡ್ತಕ್ಕಂಥ ದೊಡ್ಡ ಮತ್ತು ಸಣ್ಣ ಜಮೀನ್ದಾರರು ತಾವೇ ಸಾಮೂಹಿಕವಾಗಿ ಬ್ರಿಟಿಷ್ ಸರ್ಕಾರ ಜೊತೆ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಪ್ರತಿ ವರ್ಷ ಇಂಥ ದಿನಾಂಕದ ಒಳಗೆ, ಇಂಥ ದಿನದ ಒಳಗೆ ನಾವು ಇಷ್ಟು ಕಂದಾಯವನ್ನ ಪಾವತಿ ಮಾಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡು ಆ ಪ್ರಕಾರ ಕಂದಾಯವನ್ನ ಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಹಲ್ವಾರಿ ಪದ್ಧತಿ ಅಂತ ಕರಿತೀವಿ. ಸೊ ಹೈಲೈಟ್ಸ್ ಏನಪ್ಪಾ? ಮಹಲ್ವಾರಿ ಪದ್ಧತಿಯಲ್ಲಿ ಮಹಲ್ಲುಗಳೇ ಸಾಮೂಹಿಕವಾಗಿ ಒಪ್ಪಂದವನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸತಕ್ಕಂತ ಒಂದು ಪದ್ಧತಿಗೆ ನಾವು ಮಹಲ್ವಾರಿ ಪದ್ಧತಿ ಅಂತ ಕರಿತೀವಿ. ಮಹಲ್ವಾರಿ ಪದ್ಧತಿಯನ್ನ R.M. ಬರ್ಡ್ಸ್ ಮತ್ತು ಜೇಮ್ಸ್ ಥಾಮ್ಸನ್ ಅಂತಕ್ಕಂಥವರು ಪರಿಚಯಿಸಿದ್ರು, ಪ್ರಾಯೋಗಿಕವಾಗಿ ಜಾರಿಗೆ ತಂತಾರೆ. ಯಾವ ಪ್ರದೇಶಗಳಲ್ಲಿ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ದೆಹಲಿ ಮತ್ತು ಪಂಜಾಬ್ ಪ್ರದೇಶಗಳಲ್ಲಿ ಈ ಪದ್ಧತಿಯನ್ನ ಜಾರಿಗೊಳಿಸಿದ್ರು. ಏನಾಯ್ತು? ಈ ಪದ್ಧತಿಯ ಸಾಧಕ ಬಾಧಕಗಳೇನು, ಯಾರಿಗೆ ಅನುಕೂಲ ಆಯ್ತು, ಯಾರಿಗೆ ನಷ್ಟ ಆಯ್ತು ಅಂತ ನೋಡ್ತಾ ಹೋದ್ರೆ, ನೋಡಿ, ಈಗಾಗಲೇ ಹೇಳಿದಾಗೆ ಈ ಮಹಲ್ದಾರಿ ಪದ್ಧತಿಯಲ್ಲಿ ಯಾರಿದ್ರು ಅಂತ ನೋಡಿದ್ರೆ ದೊಡ್ಡ ದೊಡ್ಡ ಜಮೀನ್ದಾರು ಅಥವಾ ಸಣ್ಣ ಪುಟ್ಟ ಜಮೀನ್ದಾರ್
ಇವ್ರು ಏನ್ ಮಾಡ್ತಾರೆ, ಇವ್ರ ಹತ್ರ ವಿಶಾಲವಾದ ಕೃಷಿ ಭೂಮಿ ಇತ್ತು. ಆ ಭೂಮಿಗೆ ನಿಗದಿಪಡಿಸಿದ ಕಂದಾಯವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ರೈತರ ಪಾತ್ರ ಏನಾಗಾದ್ರೆ ಅಂತ ನೋಡಿದ್ರೆ, ರೈತರು ಈ ಮಹಲ್ದಾರರ ಬಳಿ ತಾವು ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಜಮೀನ್ದಾರರ, ಮಹಲ್ದಾರರ ಕೃಷಿ ಭೂಮಿಯಲ್ಲಿ ರೈತರು ಕೂಲಿ ಕಾರ್ಮಿಕರಾಗಿ ಕೆಲಸವನ್ನ ಸಲ್ಲಿಸ್ತಾ ಇದ್ರು. ಅಥವಾ ಸಣ್ಣ ಪುಟ್ಟ ಭೂಮಿಯ ಹಿಡುವಳಿಯನ್ನ ಹೊಂದಿರತಕ್ಕಂತ ರೈತರು ಮಹಲ್ದಾರರ ಮೂಲಕ ಬ್ರಿಟಿಷರಿಗೆ ಕಂದಾಯವನ್ನು ಸಲ್ಲಿಸ್ತಕ್ಕಂತ ಒಂದು ವ್ಯವಸ್ಥೆ ಮಹಲ್ವಾರಿ ಪದ್ಧತಿಯಲ್ಲಿ ಇತ್ತು. ಆದ್ರೆ ಈ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ, ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ, ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಮಹಲ್ವಾರಿ ಪದ್ಧತಿಯಲ್ಲಿ ಕಂದಾಯವನ್ನ ನಿಗದಿ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದ ಕಂದಾಯವನ್ನು ಸಲ್ಲಿಸಬೇಕು ಅಂತ ನಿಗದಿ ಮಾಡ್ತಾರೆ. ನೋಡಿ, ಉತ್ಪಾದನೆಗಿಂತ ಹೆಚ್ಚಿನ ಮೊತ್ತದ ಕಂದಾಯವನ್ನ ವಿಧಿಸಿದ್ರು ಬ್ರಿಟಿಷ್ ಅಧಿಕಾರಿಗಳು. ಮಹಲ್ದಾರರು ಎಷ್ಟು ಕಂದಾಯವನ್ನ ಕಟ್ಟಬೇಕು ಅಂತ ನಿಗದಿ ಮಾಡುವಂತ ಸಂದರ್ಭದಲ್ಲಿ ಆ ಕೃಷಿ ಭೂಮಿಯಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೋ ಅದಕ್ಕಿಂತ ಹೆಚ್ಚು ಕಂದಾಯವನ್ನ ಇವರು ಕಂದಾಯವನ್ನಾಗಿ, ಹೆಚ್ಚು ಮೊತ್ತವನ್ನ ಕಂದಾಯವನ್ನಾಗಿ ನಿಗದಿಪಡಿಸ್ತಾರೆ. ನೋಡಿ, ಉತ್ಪಾದನೆಗಿಂತ ಹೆಚ್ಚಿನ ಮೊತ್ತದ ಕಂದಾಯವನ್ನ ನಿಗದಿ ಮಾಡಿದಾಗ ಪರಿಸ್ಥಿತಿ ಹೇಗಿರುತ್ತೆ? ಅವರು ಜಮೀನ್ದಾರರಾಗ್ಲಿ ಅಥವಾ ಸಣ್ಣ ಭೂಮಾಲೀಕರಾಗ್ಲಿ, ಸಣ್ಣ ಜಮೀನ್ದಾರರಾಗ್ಲಿ, ಯಾರೇ ಎಷ್ಟು ಉತ್ಪಾದನೆ ಆಗುತ್ತೋ ಅದಕ್ಕಿಂತ ಹೆಚ್ಚು ಕಂದಾಯ ಕಟ್ಟು ಅಂದ್ರೆ ಎಲ್ಲಿಂದ ತಗೊಂಡು ಕಟ್ತಾರೆ? ಅಫ್ಕೋರ್ಸ್ ಬೆಳೆದದ್ದನ್ನೆಲ್ಲ ಕಂದಾಯವಾಗಿ ಕಟ್ಟಿದ್ರೆ ಅವ್ರ ಜೀವನ ನಿರ್ವಹಣೆ ಅಲ್ವಾ? ಸೊ ಇದು ಮಹಲ್ವಾರಿ ಪದ್ಧತಿಯ ದೋಷ. ಸೊ ಏನಾಗುತ್ತೆ, ಕ್ರಮೇಣ ಮಹಲ್ದಾರಿ ಪದ್ಧತಿಯಲ್ಲಿ ಈ ಮಹಲ್ದಾರರು ಇದ್ರಲ್ಲ, ಈ ಮಹಲ್ದಾರರು ದೊಡ್ಡ ಮತ್ತು ಸಣ್ಣ ಜಮೀನ್ದಾರ ಏನಿದ್ರು, ಇವರು ಕ್ರಮೇಣವಾಗಿ ತಮ್ಮ ಭೂ ಪ್ರದೇಶಗಳನ್ನ, ಅಂದ್ರೆ ತಮ್ಮ ಭೂಮಿಯ ಮಾಲೀಕತ್ವದ ಹಕ್ಕನ್ನ ಕಳ್ಕೊಳ್ತಾ ಹೋದ್ರು. ಸೊ ಬ್ರಿಟಿಷ್ ಹಾಗೆ ಏನ್ ಮಾಡ್ತಾ ಇದ್ರು, ತಾವೇ ಒಪ್ಪಂದ ಮಾಡಿಕೊಂಡು ಕಂದಾಯ ಕಟ್ತಾ ಇದ್ರಲ್ಲ, ಆ ಒಪ್ಪಂದದ ಪ್ರಕಾರ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ಮಹಲ್ದಾರನ ಭೂಮಿಯ ಹಕ್ಕನ್ನ, ಭೂಮಿಯ ಒಡೆತನದ ಹಕ್ಕನ್ನ ಬ್ರಿಟಿಷರು ಕಿತ್ಕೊಳ್ತಾ ಇದ್ರು. ಸೊ ಮಹಲ್ವಾರಿ ಪದ್ಧತಿಯಲ್ಲಿ ದೊಡ್ಡ ಜಮೀನ್ದಾರು ಅಥವಾ ಸಣ್ಣ ಜಮೀನ್ದಾರು ಭೂಮಿಯ ಒಡೆತನದ ಹಕ್ಕನ್ನ ಕಳ್ಕೊಂಡ್ರು, ಭೂಮಾಲೀಕತ್ವದ ಹಕ್ಕನ್ನ ಕಳ್ಕೊಂಡ್ರು. ಸೊ ನೋಡಿ, ಮಹಲ್ವಾರರೇ ಭೂಮಾಲೀಕತ್ವದ ಹಕ್ಕನ್ನ ಕಳ್ಕೊಂಡ್ರು ಅಂದ್ರೆ ಇನ್ನ ರೈತರ ಪರಿಸ್ಥಿತಿ ಅಲ್ವಾ? ಮಹಲ್ದಾರನ್ನ, ಜಮೀನ್ದಾರನ್ನ ಆಶ್ರಯಿಸಿ ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರೈತರು ಈ ಮಹಲ್ವಾರಿ ಪದ್ಧತಿಯಿಂದ ಸಂಪೂರ್ಣವಾಗಿ ನಿರ್ಗತಿಕರಾಗ್ತಾ ಹೋಗ್ತಾರೆ. ರೈತರು, ಕೂಲಿ ಕಾರ್ಮಿಕರು, ಅವರಿಗೆ ಉದ್ಯೋಗ ಇಲ್ಲ. ಸೊ ಇದು ಮಹಲ್ವಾರಿ ಪದ್ಧತಿಯ ಪರಿಸ್ಥಿತಿಯಾಗಿತ್ತು. ಸೊ ರೈತರು, ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಭೂಕಂದಾಯ ನೀತಿಗಳಲ್ಲಿ ಎರಡನೇ ನೀತಿ ಮಹಲ್ವಾರಿ ಪದ್ಧತಿ. ರೈತವಾರಿ ಪದ್ಧತಿ. ಸೊ ಭೂಕಂದಾಯ ನೀತಿಗಳಲ್ಲಿ ಮೂರನೇ ಭೂಕಂದಾಯ ನೀತಿ ರೈತವಾರಿ ಪದ್ಧತಿ. ಹೆಸರು ಹೇಳ್ತಾ ಇದೆ ರೈತವಾರಿ ಪದ್ಧತಿ. ನೋಡಿ, ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರರು ಕಂದಾಯವನ್ನ ಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಜಮೀನ್ದಾರರು ರೈತರಿಂದ ಕಂದಾಯವನ್ನ ವಸೂಲಿ ಮಾಡಿ ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ಕಟ್ತಾ ಇದ್ರು. ರೈತವಾರಿ ಪದ್ಧತಿಯಲ್ಲಿ ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟತಕ್ಕಂತ ವ್ಯವಸ್ಥೆ ರೈತವಾರಿ ಪದ್ಧತಿ. ಹೆಸರು ಹೇಳ್ತಾ ಇದೆ ರೈತವಾರಿ. ಸೊ ಹಿಂದಿನ ಭೂಕಂದಾಯ ಪದ್ಧತಿಗಳಲ್ಲಿ ಅದು ಜಮೀನ್ದಾರಿ ಪದ್ಧತಿಯಾಗ್ಲಿ ಅಥವಾ ಮಹಲ್ವಾರಿ ಪದ್ಧತಿಯಾಗ್ಲಿ, ಅಲ್ಲೆಲ್ಲೂ ರೈತನ ಹೆಸರು ಇಲ್ಲ ಅಲ್ವಾ? ರೈತನ ಹೆಸರು ಎಲ್ಲೂ ಬರಲಿಲ್ಲ. ಈ ಪದ್ಧತಿಯಲ್ಲಿ, ರೈತವಾರಿ ಪದ್ಧತಿಯಲ್ಲಿ ಹೆಸರೇ ರೈತರದಿದೆ. ಹಾಗಾಗಿ ರೈತರಿಗೆ ಅನುಕೂಲ ಆಗ್ಬಹುದೇನೋ ಈ ಕಂದಾಯ ಪದ್ಧತಿಯಲ್ಲಿ. ನೋಡಿ, ಯಾರು ಜಾರಿಗೊಳಿಸಿದ್ರು, ಎಷ್ಟಲ್ಲಿ ಜಾರಿಗೊಳಿಸಿದ್ರು ಅಂತ ನೋಡಿದ್ರೆ, ಬಾರ್ಮಹಲ್ ಅನ್ನೋ ಪ್ರದೇಶದಲ್ಲಿ 1792 ಎಲ್ಲಿ ಬಾರ್ಮಹಲ್ ಅನ್ನೋ ಪ್ರದೇಶದಲ್ಲಿ 1792ರಲ್ಲಿ ಮೊಟ್ಟ ಮೊದಲ ಬಾರಿಗೆ
ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥವರು ರೈತವಾರಿ ಪದ್ಧತಿಯನ್ನ ಪರಿಚಯಿಸಿದ್ರು. ರೈತವಾರಿ ಪದ್ಧತಿಯನ್ನ ಯಾರು, ಎಲ್ಲಿ, ಎಷ್ಟರಲ್ಲಿ ಪರಿಚಯಿಸಿದ್ರು ಅಲ್ವಾ? ಬಹು ಆಯ್ಕೆ ಪ್ರಶ್ನೆಗಳಿಗೆ ಬರಬಹುದು. ನೋಡಿ, ರೈತವಾರಿ ಪದ್ಧತಿನ ಪರಿಚಯಿಸಿದ್ದು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ್ದು ಅಲೆಕ್ಸಾಂಡರ್ ರೀಡ್. ಎಷ್ಟರಲ್ಲಿ? 1792. ಎಲ್ಲಿ? ಬಾರ್ಮಹೋ ಅಂತಕ್ಕಂಥ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನ ಪರಿಚಯಿಸ್ತಾರೆ. ಆದ್ರೆ ಈ ರೈತವಾರಿ ಪದ್ಧತಿ ಹೆಚ್ಚಿನ ಜನಪ್ರಿಯತೆ ಪಡ್ಕೊಂಡಿದ್ದು ಯಾರಿಂದ ಅಂತ ನೋಡಿದ್ರೆ ಈ ಥಾಮಸ್ ಮುನ್ರೋ ಅಂತಕ್ಕಂಥ ವ್ಯಕ್ತಿ. ಯಾಕೆಂದ್ರೆ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಈ ಪದ್ಧತಿಯನ್ನು ಪರಿಚಯ ಮಾಡಿದ್ದು ಥಾಮಸ್ ಮುನ್ರೋ. ಎಷ್ಟರಲ್ಲಿ? 1801ರಲ್ಲಿ. 1801ರಲ್ಲಿ ಥಾಮಸ್ ಮುನ್ರೋ ಅಂತಕ್ಕಂಥವನು ಮದ್ರಾಸ್ ಮತ್ತು ಮೈಸೂರು ಪ್ರದೇಶಗಳು, ದಕ್ಷಿಣ ಭಾರತದ ಪ್ರಮುಖ ಪ್ರದೇಶಗಳು ಮದ್ರಾಸ್ ಮತ್ತು ಮೈಸೂರು ಪ್ರದೇಶಗಳಲ್ಲಿ ಥಾಮಸ್ ಮುನ್ರೋ ಅಂತಕ್ಕಂಥವ್ರು 1801ರಲ್ಲಿ ರೈತವಾರಿ ಪದ್ಧತಿಯನ್ನ ಪರಿಚಯ ಮಾಡ್ತಾ ಹೋಗ್ತಾರೆ. ಏನಿತ್ತು ರೈತವಾರಿ ಪದ್ಧತಿ? ನಾ ಈಗಾಗಲೇ ಹೇಳಿದ ಹಾಗೆ ಹಿಂದಿನ ಪದ್ಧತಿಗಳಾಗೆ ಇಲ್ಲಿ ಮಧ್ಯವರ್ತಿಗಳು ಯಾರು ಇಲ್ಲ. ನೋಡಿ, ಏನಾಗಿತ್ತು ಈಗ ಜಮೀನ್ದಾರಿ ಪದ್ಧತಿ ಅಂತ ನೋಡಿದ್ರೆ, ಜಮೀನ್ದಾರಿ ಪದ್ಧತಿಲಿ ನೋಡಿ, ಇಲ್ಲಿ ಸರ್ಕಾರ ಇದೆ, ಇದು ಬ್ರಿಟಿಷ್ ಸರ್ಕಾರ, ಇದು ರೈತರು, ರೈಟ್? ಇದು ಬ್ರಿಟಿಷ್ ಸರ್ಕಾರ, ಇದು ರೈತರು ಅಂತ ನೋಡಿದ್ರೆ, ಈ ರೈತರು ಮತ್ತು ಸರ್ಕಾರದ ಮಧ್ಯದಲ್ಲಿ ಮಧ್ಯವರ್ತಿಗಳಿದ್ರು. ಯಾರು? ಅವರೇ ಜಮೀನ್ದಾರರು ಅಲ್ವಾ? ಜಮೀನ್ದಾರ ಇವ್ರೇನ್ ಮಾಡ್ತಿದ್ರು? ಜಮೀನ್ದಾರು ರೈತರಿಂದ ತೆರಿಗೆಯನ್ನ ಪಾವತಿ ಮಾಡಿಕೊಂಡು ತೆರಿಗೆಯನ್ನ ಸಂಗ್ರಹಿಸಿ ಸರ್ಕಾರಕ್ಕೆ ಇವ್ರು ಕಟ್ತಾ ಇದ್ರು. ಅಂದ್ರೆ ಇಲ್ಲಿ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರರು ರೈತರು ಮತ್ತು ಸರ್ಕಾರದ ನಡುವೆ ಮಧ್ಯವರ್ತಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ತಾವು ಲಾಭವನ್ನು ಮಾಡಿಕೊಳ್ತಾ ಇದ್ರು. ಸರ್ಕಾರ ನಿಗದಿಪಡಿಸಿದಕ್ಕಿಂತ ಹೆಚ್ಚಿನ ಕಂದಾಯವನ್ನ ರೈತರಿಂದ ಪಡ್ಕೊಂಡು ತಾವು ಸರ್ಕಾರಕ್ಕೆ ನಿಗದಿಪಡಿಸಿದ ಆದಾಯವನ್ನು ಸಲ್ಲಿಸಿ ಉಳಿಕಿದ್ದನ್ನ ತಾವು ಇಟ್ಕೊಳ್ತಾ ಇದ್ರು. ತಾವು ಶ್ರೀಮಂತರಾಗ್ತಾ ಇರ್ತಾರೆ, ರೈತರನ್ನು ಶೋಷಣೆ ಮಾಡ್ತಾರೆ. ಸೊ ಇಲ್ಲೇನ್ ಮಾಡ್ತಾರೆ? ರೈತರ ಹಿತಾಸಕ್ತಿನ ಕಾಪಾಡುವ ಉದ್ದೇಶದಿಂದ ರೈತವಾರಿ ಪದ್ಧತಿಯನ್ನ ಜಾರಿಗೊಳಿಸ್ತೀವಿ ಅಂತ ಇವರೇನ್ ಮಾಡಿದ್ರು? ಈ ಮಧ್ಯವರ್ತಿಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಿದ್ರು. ಅಂದ್ರೆ ರೈತವಾರಿ ಪದ್ಧತಿಯಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ. ಅಂದ್ರೆ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕ ಸಾಧ್ಯ ಆಯಿತು. ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕ ಸಾಧ್ಯ ಆಗಿದ್ದು ರೈತವಾರಿ ಪದ್ಧತಿ. ಸೊ ಇದು ರೈತವಾರಿ ಪದ್ಧತಿ. ಅಂದ್ರೆ ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನ ಕಟ್ಟತಕ್ಕಂತ ಪದ್ಧತಿ ರೈತವಾರಿ ಪದ್ಧತಿ. ಅಂದ್ರೆ ರೈತವಾರಿ ಪದ್ಧತಿಲಿ ಒಂದು ಅನುಕೂಲ ಇದೆ. ಏನ್ ಅನುಕೂಲ ಅಂದ್ರೆ ಮಧ್ಯವರ್ತಿಗಳ ಹಾವಳಿ ಇಲ್ಲ, ಜಮೀನ್ದಾರರ ಕಿರುಕುಳ ಇಲ್ಲ, ಕಾಟ ಇಲ್ಲ. ರೈತರು ನೇರವಾಗಿ ಸರ್ಕಾರಕ್ಕೆ ಕಂದಾಯ ಕಟ್ಟತಕ್ಕಂತ ಒಂದು ಹಕ್ಕನ್ನ ರೈತವಾರಿ ಪದ್ಧತಿ ಒದಗಿಸಿಕೊಡ್ತು. ಸೊ ಇದ್ರ ಜೊತೆಗೆ ರೈತವಾರಿ ಪದ್ಧತಿ ರೈತರಿಗೆ ಅಷ್ಟೋ ಇಷ್ಟು ಅನುಕೂಲ ಆಯ್ತು. ಯಾಕೆ ಅಂತಂದ್ರೆ ಈ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ, ರೈತವಾರಿ ಪದ್ಧತಿನ ಪರಿಚಯಿಸಿ ಯಾರು ಉಳುಮೆ ಮಾಡ್ತಾ ಇದ್ರಲ್ಲ, ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇದ್ರಲ್ಲ, ಆ ಉಳುಮೆ ಮಾಡ್ತಕ್ಕಂತ ರೈತನೇ ಆ ಭೂಮಿಯ ಒಡೆಯ ಅಂತಕ್ಕಂತ ವ್ಯವಸ್ಥೆಯನ್ನ ಜಾರಿಗೊಳಿಸುತ್ತೆ. ಅಂದ್ರೆ ಆ ರೈತನನ್ನ ಆ ಭೂಮಿಯ ಮಾಲೀಕ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ, ಈಸ್ಟ್ ಇಂಡಿಯಾ ಕಂಪನಿ ಮಾನ್ಯ ಮಾಡುತ್ತೆ. ಅಂದ್ರೆ ರೈತವಾರಿ ಪದ್ಧತಿಯಲ್ಲಿ ರೈತರಿಗೆ ಭೂಮಿಯ ಒಡೆತನದ ಹಕ್ಕು ಇತ್ತು. ಭೂಮಿಯ ಒಡೆತನದ ಹಕ್ಕು ರೈತನದಾಗಿತ್ತು. ರೈತ ತಾನು ಉತ್ಪಾದಿಸಿದ ಉತ್ಪಾದನೆಯ ನಿಗದಿಪಡಿಸಿದ ಭಾಗವನ್ನ ನೇರವಾಗಿ ಬ್ರಿಟನ್ ಸರ್ಕಾರಕ್ಕೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡ್ತಾ ಇದ್ರು. ಇದರಲ್ಲಿ ಮಧ್ಯವರ್ತಿಗಳ ಹಾವಳಿ ಇರಲಿಲ್ಲ. ಓಕೆ, ಹಾಗಾದ್ರೆ ಎಷ್ಟು ನಿಗದಿ ಮಾಡಿದ್ರು? ಉತ್ಪಾದನೆಯ 50% ಭಾಗವನ್ನ ಭೂಕಂದಾಯ ಅಂತ ನಿಗದಿ ಮಾಡಿದ್ರು. ಉತ್ಪಾದನೆಯ
50% ಭೂ ಕಂದಾಯ ಸಲ್ಲಿಸಬೇಕು. ಈಗ ನಂದೊಂದು ಎಕರೆ ಜಮೀನಿದೆ, ನಾನೊಬ್ಬ ರೈತ, ನಾನೊಂದು ಎಕರೆ ಜಮೀನಿದೆ. ನನ್ನ ಜಮೀನಿನಲ್ಲಿ 1 ಎಕರೆಯಲ್ಲಿ ನಾನೊಂದು 40 ಚೀಲ ಧಾನ್ಯಗಳನ್ನ ಬೆಳೆದಿದ್ದೀನಿ ಅಂದ್ರೆ ಆ 40ರಲ್ಲಿ 20 ಚೀಲ ಧಾನ್ಯಗಳನ್ನ ಯಾರಿಗೆ ಕೊಡ್ಬೇಕು? ಈಸ್ಟ್ ಇಂಡಿಯಾ ಕಂಪನಿಗೆ ಸಲ್ಲಿಕೆ ಮಾಡಬೇಕು. 50% ಉತ್ಪಾದನೆ 50%. ನೋಡಿ, ಹಿಂದಿನ ಭೂಕಂದಾಯ ಪದ್ಧತಿಗಳೇ ಹೋಲಿಕೆ ಮಾಡಿದ್ರೆ ರೈತವಾರಿ ಪದ್ಧತಿಯಲ್ಲಿ ಒಂದಷ್ಟು ಅನುಕೂಲ ಆಯ್ತು ಅಂತಾನೆ ಇಟ್ಕೋಣ. ಯಾಕೆಂದ್ರೆ 50% ಕಂದಾಯ ಕಟ್ಟಿದ್ರೆ ಇನ್ನ ಉಳಿದ 50% ಜೀವನ ನಿರ್ವಹಣೆಗೆ ಬಳಸ್ಕೊಳ್ಬಹುದು. ಅದೇ ಮಹಲ್ವಾರಿ ಪದ್ಧತಿಯಲ್ಲಿ ಏನಾಗಿದೆ? ಉತ್ಪಾದನೆಗಿಂತಲೂ ಮೀರಿ ಉತ್ಪಾದನೆಗಿಂತ ಮೀರಿ ಮೊತ್ತವನ್ನ ಕಂದಾಯವಾಗಿ ಸಲ್ಲಿಸಬೇಕಾಗಿದ್ರಿಂದ ಅಲ್ಲಿ ಜಮೀನ್ದಾರರೇ ಭೂ ಮಾಲೀಕತ್ವದ ಹಕ್ಕನ್ನ ಕಳ್ಕೊಂಡ್ರೆ ರೈತರ ಪರಿಸ್ಥಿತಿ ಹೇಗಿತ್ತು? ಸೊ ಇಲ್ಲಿ ಹಾಗಾಗಲ್ಲ. ರೈತವಾರಿ ಪದ್ಧತಿಯಲ್ಲಿ 50% ಕಂದಾಯ ನಿಗದಿ ಮಾಡ್ತಾ ಇದ್ರು. ಅದು ಒಳ್ಳೆಯದು. ಓಕೆ, ರೈತವಾರಿ ಪದ್ಧತಿ ರೈತರಿಗೆ ಅನುಕೂಲ ಮಾಡಿಕೊಡ್ತು, ಒಂದಷ್ಟು ಕನ್ಸರ್ನ್ ಇತ್ತು ಅಂತಾನೆ ಇಟ್ಕೊಂಡೆ. ಯಾಕೆಂದ್ರೆ ರೈತರಿಗೆ ಭೂಮಿಯ ಒಡೆತನದ ಹಕ್ಕನ್ನ ಕೊಟ್ಟರು, ಅಲ್ಲಿವರೆಗೂ ಇರಲಿಲ್ಲ. ಅದ್ರ ಜೊತೆಗೆ ಭೂ ಮಾಲೀಕತ್ವದ ಹಕ್ಕನ್ನ ಕೊಟ್ಟಿದ್ದಾರೆ. ರೈತರೇ ನೇರವಾಗಿ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡುವ ವ್ಯವಸ್ಥೆಯನ್ನು ಜಾರಿಗೊಳಿಸಿ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸಿದ್ದಾರೆ. ಅದ್ರ ಜೊತೆಗೆ 50% ನಿಗದಿ ಮಾಡಿದ್ದಾರೆ ಕಂದಾಯವನ್ನ. ಹೀಗಿದ್ರೂ ಕೂಡ ರೈತವಾರಿ ಪದ್ಧತಿಯಲ್ಲಿ ರೈತರು ಹೆಚ್ಚಿನ ಸಾಲದ ಶೂಲಕ್ಕೆ ಸಿಲುಕ್ತಾರೆ ಅನ್ನೋದು ನಾವು ಇತಿಹಾಸವನ್ನು ಅವಲೋಕಿಸಿದಾಗ ಗೊತ್ತಾಗ್ತಾ ಹೋಗುತ್ತೆ. ವಿಪರ್ಯಾಸ ಅಂತಾನೆ ಹೇಳ್ತೀವಿ. ರೈತರ ಅನುಕೂಲಕ್ಕಾಗಿ, ರೈತರ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಬ್ರಿಟಿಷ್ ಸರ್ಕಾರ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿರೂ ಕೂಡ ರೈತವಾರಿ ಪದ್ಧತಿ ಜಾರಿಗೊಂಡ ಅವಧಿಯಲ್ಲಿ ರೈತರು ಹೆಚ್ಚಿನ ಸಾಲದ ಸುಳಿಯಲ್ಲಿ ಸಿಗ್ತಾರೆ. ಕಾರಣ ಏನು ಅಂತ ನೋಡಿದ್ರೆ, ಈ ಕಂದಾಯ ವಸೂಲಿ ಮಾಡುವ ಒಂದು ಹಂತದಲ್ಲಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಕೈಗೊಳ್ತಾರೆ. ಅದಕ್ಕೆ ಕಾರಣ ಇತ್ತು. ಯಾಕೆಂದ್ರೆ ಮಾರ್ಜಿನ್ ಕೊಟ್ಟಿದೀವಲ್ಲ, ಉತ್ಪಾದನೆ 50% ಕಂದಾಯ ಕಟ್ಟೋದು. ನೀನ್ ಬೆಳೆದಿದ್ದೆಲ್ಲ ಕಟ್ಟಬೇಕು ಅಂತ ಹೇಳಿಲ್ಲ, 50% ಮಾತ್ರ. ಸೊ ಹಾಗಾಗಿ ಏನ್ ಮಾಡ್ತಾರೆ, ನಿರ್ದಾಕ್ಷಿಣ್ಯವಾಗಿ ಅವರು ಕಂದಾಯವನ್ನ ವಸೂಲಿ ಮಾಡ್ತಾ ಇದ್ರು. ಈ ಕೆಲವೊಂದು ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ, ಬರಗಾಲ, ಅತಿವೃಷ್ಟಿಯ ಸಂದರ್ಭಗಳಲ್ಲಿ, ಬೆಳೆ ಸರಿಯಾಗಿ ಬರದೇ ಇರತಕ್ಕಂತ ಸಂದರ್ಭಗಳಲ್ಲಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಂಡಾಗ ರೈತ ಏನ್ ಮಾಡ್ತಾ ಇದ್ದ, ಕಂದಾಯವನ್ನ ಕಟ್ಟಲಿಕ್ಕಾಗಿ ಸ್ಥಳೀಯ ಲೇವಾದೇವಿಗಾರರ ಬಳಿ, ಲೇವಾದೇವಿಗಾರರು ಅಂತ ಗೊತ್ತಾಗುತ್ತಲ್ಲ, ಸ್ಥಳೀಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದಷ್ಟು ಹೆಚ್ಚಿನ ಹಣವನ್ನ ಹೊಂದಿರತಕ್ಕಂತ ಶ್ರೀಮಂತ ಬಡ್ಡಿಗಾಗಿ ಏನ್ ಮಾಡ್ತಾ ಇದ್ದ, ರೈತರಿಗೆ ಸಾಲನ ಕೊಡ್ತಾ ಇದ್ದ. ಅವರಿಂದ ಹೆಚ್ಚಿನ ಬಡ್ಡಿಯನ್ನ ವಸೂಲಿ ಮಾಡ್ತಾ ಇದ್ದ. ಲೇವಾದೇವಿಗಾರರು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಂತಹ ಲೇವಾದೇವಿಗಾರರಿಂದ ಅವ್ರೇನ್ ಮಾಡ್ತಾ ಇದ್ರು, ಸಾಲ ತಗೊಂಡು ಬಂದು ಕಂದಾಯ ಕಟ್ತಾರೆ. ಕ್ರಮೇಣ ಏನಾಗ್ತಾ ಹೋಗುತ್ತೆ, ತಾವು ಪಡ್ಕೊಂಡಿರ್ತಕ್ಕಂತ ಸಾಲವನ್ನ ಕಟ್ಲಿಕ್ಕಾಗದೆ, ಅವತ್ತಿನ ಸಾಲ ಹೇಗಿರ್ತಿತ್ತು, ಲೇವಾದೇವಿಗಾರರಿಂದ ಪಡ್ಕೊಂಡಂತ ಸಾಲಕ್ಕೆ ಬಡ್ಡಿಗೆ ಬಡ್ಡಿ ಅಲ್ಲ, ಚಕ್ರ ಬಡ್ಡಿ ಅಂತ ಏನೋ ಹೇಳ್ತಾರಲ್ಲ, ಸಾಲಕ್ಕೆ ಅಸಲಿಗೆ ಬಡ್ಡಿ ಹಾಕಿ ಬಡ್ಡಿಗೆ ಮತ್ತೆ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಈ ತರದ ಬಡ್ಡಿಗೆ ಬಡ್ಡಿ ಬೆಳೆದು ಏನಾಗ್ತಿತ್ತು, ಆ ರೈತ ಬಡ್ಡಿಯನ್ನ ಕಟ್ಲಿಕ್ಕಾಗದೆ ಕೆಲವೊಂದು ಸಂದರ್ಭಗಳಲ್ಲಿ ತನ್ನ ಅಲ್ಪ ಸ್ವಲ್ಪ ಜಮೀನನ್ನು ಕೂಡ ಆ ಲೇವಾದೇವಿಗಾರರಿಗೆ ಮಾರುವಂತ ಪರಿಸ್ಥಿತಿ ಬರ್ತಾ ಇತ್ತು. ಸೊ ಒಟ್ಟಾರೆ ರೈತರ ಹಿತಾಸಕ್ತಿಗಾಗಿ ರೈತವಾರಿ ಪದ್ಧತಿಯನ್ನ ಜಾರಿಗೊಳಿಸಿದ್ರೂ ಕೂಡ, ಒಂದಷ್ಟು ಅನುಕೂಲಗಳಿದ್ರೂ ಕೂಡ, ರೈತವಾರಿ ಪದ್ಧತಿಯಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ರೈತ ಎದುರಿಸಬೇಕಾಗುತ್ತೆ. ಸೊ ಈ ಅವಧಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, 30 ವರ್ಷಗಳ ಅವಧಿಗೆ ಕಂದಾಯ ಪರಿಷ್ಕರಣೆ ಅವಧಿಯನ್ನ ನಿಗದಿ ಮಾಡ್ತಾರೆ. ಅಂದ್ರೆ ಈ ವರ್ಷ ನಾವು ಉತ್ಪಾದನೆ 50% ನಿಗದಿ ಮಾಡಿದೀವಿ ಅಂತ ಹೇಳಿದ್ರೆ, ಒಂದು 30 ವರ್ಷ ಅದನ್ನ ಪರಿಷ್ಕರಣೆ ಮಾಡ್ತಾ ಇರ್ಲಿಲ್ಲ. ಆ ನಂತರದಲ್ಲಿ ಆ ಕಂದಾಯ ನಿಗದಿ ಮಾಡತಕ್ಕಂತ ಶೇಕಡವಾರು ಪ್ರಮಾಣ ಏನಿತ್ತು ಅದನ್ನ ಹೆಚ್ಚಿಸುವ ಅಥವಾ ಇಳಿಸ್ತಕ್ಕಂತ ಒಂದು ಚೇಂಜಸ್ ಅನ್ನ ಬ್ರಿಟಿಷ್ ಸರ್ಕಾರ 30 ಅವಧಿಗಳ ಟೈಮಲ್ಲಿ ಅದನ್ನ ಮಾಡ್ತಾ ಹೋಗುತ್ತೆ. ಸೊ ಈಗಾಗಲೇ ಹೇಳಿದಾಗೆ ಮಾಲೀಕತ್ವದ ಹಕ್ಕು ರೈತರಿಗಿತ್ತು, ಆದ್ರೂ ಕೂಡ ಅವರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಇನ್ನ
ಈ ಪದ್ಧತಿಯಿಂದ ಯಾರಿಗೆ ಅನುಕೂಲ ಆಯ್ತು ಹೆಚ್ಚಾಗಿ ಅಂತ ನೋಡಿದ್ರೆ ಬ್ರಿಟಿಷ್ ಸರ್ಕಾರಕ್ಕಂತೂ ನಿಗದಿಪಡಿಸಿದ ಕಂದಾಯ ಸಿಗ್ತಾನೆ. ಯಾಕೆಂದ್ರೆ ನಿರ್ದಾಕ್ಷಿಣ್ಯವಾಗಿ ಅವರು ಕಂದಾಯ ವಸೂಲಿ ಮಾಡ್ತಾ ಇದ್ರು, ಅವರಿಗೆ ಯಾವುದೇ ಲಾಸ್ ಇಲ್ಲ. ಯಾವುದೇ ಪದ್ಧತಿಯಲ್ಲಿ ಬ್ರಿಟಿಷ್ ಸರ್ಕಾರ ನಷ್ಟವನ್ನು ಅನುಭವಿಸಲಿಲ್ಲ. ಇನ್ನ ಇವರು ಯಾರು ಜಮೀನ್ದಾರರು ಅಂತ ಏನ್ ಕರಿತೀವಿ, ಜಮೀನ್ದಾರರು ಈ ಪದ್ಧತಿಯಲ್ಲಿ ಅಸ್ತಿತ್ವವನ್ನು ಪಡ್ಕೊಂಡಿಲ್ಲ. ಹಾಗಾಗಿ ಜಮೀನ್ದಾರರು ಇಲ್ಲಿ ಯಾವುದೇ ರೀತಿಯ ಪಾತ್ರ ವಹಿಸಲಿಲ್ಲ. ಹಾಗಾದ್ರೆ ರೈತನಿಗೆ ಲಾಭ ಆಯ್ತಾ ಈ ಪದ್ಧತಿಯಿಂದ ಅಂತ ನೋಡಿದ್ರೆ ಒಂದು ಹಂತದಲ್ಲಿ ಆಯ್ತು, ರೈತರಿಗೆ ಅನುಕೂಲ ಆಯ್ತು. ಯಾಕೆ ಅಂತಂದ್ರೆ ರೈತರಿಗೆ ಭೂ ಮಾಲೀಕತ್ವದ ಹಕ್ಕು ಸಿಕ್ತು, ಜೊತೆಗೆ 50% ಕಂದಾಯವನ್ನ ನಿಗದಿ ಮಾಡಿದ್ರಿಂದಾಗಿ ಒಂದಷ್ಟು ಅನುಕೂಲ ಆಯಿತು ರೈತರಿಗೆ. ಆದ್ರೂ ಕೂಡ ಅವ್ರ ಸಂಕಷ್ಟದ ಸುಳಿಯಲ್ಲಿ ಸಿಲುಕ್ತಾರೆ. ಆದ್ರೆ ತುಂಬಾ ಅನುಕೂಲ ಆಗಿದ್ದು ಯಾರಿಗೆ ಅಂತ ನೋಡಿದ್ರೆ ಲೇವಾದೇವಿಗಾರರು. ಗ್ರಾಮಾಂತರ ಪ್ರದೇಶದ ಲೇವಾದೇವಿಗಾರರು ಈ ಪದ್ಧತಿಯಿಂದ ತುಂಬಾ ಪ್ರಬಲರಾಗ್ತಾ ಹೋಗ್ತಾರೆ. ಮನಿ ಲ್ಯಾಂಡ್ ಲೇವಾದೇವಿಗಾರರು ಲ್ಯಾಂಡ್ ಲಾರ್ಡ್ಸ್, ಜಮೀನ್ದಾರರು, ಜಮೀನ್ದಾರೇ ಸಾಲ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ರು. ಯಾಕೆಂದ್ರೆ ಹೆಚ್ಚಿನ ಲಾಭವನ್ನ ಹೆಚ್ಚಿನ ಹಣವನ್ನ ಯಾರು ಇಟ್ಕೊಂಡಿರ್ತಿದ್ರು ಅವ್ರು ಮಾತ್ರ ಸಾಲ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ. ಸೊ ಒಟ್ಟಾರೆ ರೈತವಾರಿ ಪದ್ಧತಿಯ ಮುಖ್ಯಾಂಶಗಳನ್ನ ನಾವು ನೋಡಿದ್ರೆ, ರೈತವಾರಿ ಪದ್ಧತಿಯಲ್ಲಿ ಸರ್ ಥಾಮಸ್ ಮುನ್ರೋ ಮದ್ರಾಸ್ ಮತ್ತು ಮೈಸೂರು ಪ್ರದೇಶಗಳಲ್ಲಿ 1801ರಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ. ಅವರಿಗಿಂತ ಮೊದಲು ಬಾರ್ಮಹಲ್ ಅಂತಕ್ಕಂಥ ಪ್ರದೇಶದಲ್ಲಿ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥ ಈ ಪದ್ಧತಿನ ಪರಿಚಯಿಸಿದ. ಈ ಪದ್ಧತಿಯಲ್ಲಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲ. ಸರ್ಕಾರಕ್ಕೆ ನೇರವಾಗಿ ರೈತರು ಕಂದಾಯವನ್ನ ಸಲ್ಲಿಸಬಹುದಾಗಿರುತ್ತೆ. ಅದಕ್ಕೆ ಪ್ರತಿಯಾಗಿ ಬ್ರಿಟಿಷ್ ಸರ್ಕಾರ ರೈತರಿಗೆ ಭೂಮಿಯ ಒಡೆತನದ ಹಕ್ಕನ್ನ ಕೊಡ್ತು. ಅಂದ್ರೆ ಉಳುಮೆ ಮಾಡುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಪದ್ಧತಿಯನ್ನ ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿತು. ಹಾಗಾಗಿ ಜಮೀನ್ದಾರರ ಬಳಿ ಇದ್ದಂತಹ ಭೂ ಮಾಲೀಕತ್ವದ ಹಕ್ಕನ್ನ ರೈತವಾರಿ ಪದ್ಧತಿಯಲ್ಲಿ ರೈತರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. 50% ಕಂದಾಯವನ್ನ ನಿಗದಿ ಮಾಡಲಾಗಿರುತ್ತೆ. ಆ ಕಂದಾಯ ಪರಿಷ್ಕರಣೆ ಅವಧಿಯನ್ನ 30 ವರ್ಷಗಳ ಅವಧಿಗೆ ನಿಗದಿಪಡಿಸಲಾಗಿತ್ತು. ಸೊ ಇದಿಷ್ಟು ರೈತವಾರಿ ಪದ್ಧತಿಯ ಅಂಶಗಳು. ಸೊ ಒಟ್ಟಾರೆ ಭೂಕಂದಾಯ ನೀತಿಯ ಪರಿಣಾಮಗಳೇನಾಯಿತು, ಅದು ಜಮೀನ್ದಾರಿ ಪದ್ಧತಿಯಲ್ಲಿ, ಮಹಲ್ವಾರಿ ಪದ್ಧತಿಯಲ್ಲಿ ಅಥವಾ ರೈತವಾರಿ ಪದ್ಧತಿಯಲ್ಲಿ ಈ ಜಮೀನ್ದಾರಿ ಪದ್ಧತಿಯ ಪರಿಣಾಮಗಳೇನು ಅನ್ನೋದನ್ನ ನಾವು ಈಗಾಗಲೇ 3 ರೀತಿಯ ಭೂಕಂದಾಯ ಪದ್ಧತಿಗಳನ್ನ ನಾವು ಅಭ್ಯಾಸ ಮಾಡಿದ್ದೀವಿ. ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ. ಒಂದೊಂದು ಪದ್ಧತಿಗಳಲ್ಲಿ ಅದರದ್ದೇ ಆದಂತಹ ಅನುಕೂಲಗಳು ಇದೆ, ದೋಷಗಳು ಇದೆ. ಒಟ್ಟಾರೆ ಬ್ರಿಟಿಷರು ಜಾರಿಗೊಳಿಸಿದ ಭೂಕಂದಾಯ ನೀತಿಯ ಪರಿಣಾಮವಾಗಿ ಒಂದಷ್ಟು ಪಾಯಿಂಟ್ಗಳನ್ನ ನಾವು ಪಟ್ಟಿ ಮಾಡ್ತಾ ಹೋಗ್ತೀವಿ. ಪರಿಣಾಮಗಳು ಅಂತ ಹೇಳಿ ಏನ್ ಅಂಶಗಳು ಒಂದೊಂದಾಗಿ ನೋಡ್ತಾ. ಸೊ ಬ್ರಿಟಿಷರು ಭೂಕಂದಾಯ ನೀತಿಗಳನ್ನ ಜಾರಿಗೊಳಿಸಿದ್ರ ಪರಿಣಾಮ ಸಮಾಜದಲ್ಲಿ ಒಂದು ಹೊಸ ವರ್ಗ ಸೃಷ್ಟಿಯಾಯಿತು. ಯಾವ ವರ್ಗ? ಶೋಷಣೆಗೆ ಒಳಪಡಿಸುವ ವರ್ಗ. ಯಾವುದು? ಒಂದು ಹೊಸ ಸಾಮಾಜಿಕ ವರ್ಗ, ರೈತರನ್ನ ಶೋಷಣೆಗೆ ಒಳಪಡಿಸ್ತಕ್ಕಂತ ಒಂದು ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ಬ್ರಿಟಿಷರು ಜಾರಿಗೊಳಿಸಿದ ಭೂಕಂದಾಯ ನೀತಿಯ ಪರಿಣಾಮವಾಗಿ ಅದುವರೆಗೂ ಇಲ್ಲದೇ ಇರತಕ್ಕಂತ ಒಂದು ಸಾಮಾಜಿಕ ವರ್ಗ ಹೊಸದಾಗಿ ಸೃಷ್ಟಿಯಾಗುತ್ತೆ. ಆ ಹೊಸದಾಗಿ ಸೃಷ್ಟಿಯಾದ ಸಾಮಾಜಿಕ ವರ್ಗವೇ ಜಮೀನ್ದಾರಿ ವರ್ಗ. ಈ ಜಮೀನ್ದಾರರು ಏನ್ ಮಾಡ್ತಾರೆ? ರೈತರನ್ನ ಶೋಷಣೆಗೆ ಒಳಪಡಿಸ್ತಾ ಹೋದ್ರು. ಶೋಷಣೆಗೆ ಒಳಗಾದಂತಹ ರೈತರು, ಸೆಕೆಂಡ್ ಪಾಯಿಂಟ್, ಶೋಷಣೆಗೆ ಒಳಗಾದಂತಹ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಅಂದ್ರೆ ಸಾಲದ ಶೋಲೆಗೆ ಸಿಲುಕಬಹುದು, ಅಥವಾ ಕೃಷಿ ಭೂಮಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಕೆಲಸದಿಂದ ತೆಗೆದುಹಾಕಿ ನಿರ್ಗತಿಕರಾಗಬಹುದು, ಅಥವಾ ಅಲ್ಪ ಸ್ವಲ್ಪ ಇದ್ದಂತಹ ಭೂಮಿಯನ್ನು ಕೂಡ ಕಂದಾಯ ಕಟ್ಟಲಿಕ್ಕೆ ಮಾರುವಂತ ಪರಿಸ್ಥಿತಿ ಬರ್ಬೋದು. ಸೊ ಒಟ್ಟಾರೆಯಾಗಿ ಈ ಜಮೀನ್ದಾರರ ಶೋಷಣೆಗೆ ಒಳಗಾಗಿರ್ತಕ್ಕಂಥ ರೈತರು ಹಲವಾರು ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಕ್ರಮೇಣ ಅವರು ನಿರ್ಗತಿಕರಾಗ್ತಾ ಹೋಗ್ತಾರೆ. ನಿರ್ಗತಿಕರು ಅಂದ್ರೆ ಗೊತ್ತಾಗುತ್ತಲ್ಲ, ಗತಿ ಇಲ್ಲದೆ ಇರ್ತಕ್ಕಂಥವ್ರು. ಒಂದಷ್ಟು ಜಮೀನಿಲ್ಲ, ಅವರ ಹೆಸರಿನಲ್ಲಿ ಜಮೀನಿಲ್ಲ, ಜಮೀನ್ದಾರರ ಹೆಸರಿನಲ್ಲಿ
ಕೂಲಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಆ ರೈತರಿಗೆ ಬಂದೊದಗುತ್ತೆ. ಇನ್ನು ಥರ್ಡ್ ಪಾಯಿಂಟ್, ಭೂಮಿ ಮಾರಾಟದ ವಸ್ತು ಆಯ್ತು, ಮಾರಾಟದ ಸರಕಾಯ್ತು. ಅಂದ್ರೆ ಅಲ್ಲಿವರೆಗೂ ಪಾರಂಪರಿಕವಾಗಿ ವಂಶಪಾರಂಪರ್ಯವಾಗಿ ತಂದೆಯಿಂದ ಮಗನಿಗೆ, ಮಗನಿಂದ ಮತ್ತೆ ಅವನ ಮಗನಿಗೆ ವರ್ಗ ಆಗ್ತಾ ಇರ್ತಕ್ಕಂಥ ಭೂಮಿ ಕ್ರಮೇಣ ಏನಾಗುತ್ತೆ, ಈ ಪದ್ಧತಿ ಭೂಕಂದಾಯ ಪದ್ಧತಿಗಳಿಂದ ಭೂಮಿ ಮಾರಾಟದ ವಸ್ತು ಆಯಿತು. ಹಣಕ್ಕಾಗಿ, ಕಂದಾಯ ಕಟ್ಟಲಿಕ್ಕಾಗಿ ತಮ್ಮ ಭೂಮಿಯನ್ನ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ಸೊ ಭೂಮಿ ಒಂದು ಮಾರಾಟದ ಸರಕಾಗತ್ತೆ. ಭೂಮಿಯನ್ನ ಪರೆಭಾರೆ ಮಾಡ್ತಕ್ಕಂತ ವ್ಯವಸ್ಥೆ, ಹಣಕ್ಕಾಗಿ, ಹಣವನ್ನ ಪಡೀಲಿಕ್ಕಾಗಿ ಭೂಮಿಯನ್ನ ಸಾಲವನ್ನಾಗಿ, ಭೂಮಿಯನ್ನ ಒತ್ತೆ ಇಟ್ಬಿಟ್ಟು ಸಾಲ ಪಡಿತಕ್ಕಂತ ಒಂದು ಪದ್ಧತಿ ಈ ಭೂಕಂದಾಯ ನೀತಿಯಿಂದಾಗಿ ಜಾರಿ ಬರುತ್ತೆ. ಬರೀ ರೈತರಲ್ಲ, ಜಮೀನ್ದಾರು ಕೂಡ ಈ ರೈತರು ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಭೂಕಂದಾಯ ನೀತಿಯಿಂದಾಗಿ ತಮ್ಮ ಜಮೀನನ್ನು ಕೂಡ, ಜಮೀನ್ದಾರು ತಮ್ಮ ಜಮೀನನ್ನು ಕೂಡ ಪರಭಾರೆ ಮಾಡ್ತಾರೆ. ಯಾತಕ್ಕಾಗಿ? ಕಂದಾಯವನ್ನ ಕಟ್ಟುವಂತ ಸಲುವಾಗಿ. ಎಲ್ಲಿ? ಮಹಲ್ವಾರಿ ಪದ್ಧತಿಯಲ್ಲಿ ನಾವು ನೋಡ್ತೀವಿ, ಉತ್ಪಾದನೆಗಿಂತ ಹೆಚ್ಚಿನ ಕಂದಾಯವನ್ನ ನಿಗದಿ ಮಾಡಿದ್ರಿಂದಾಗಿ ಕಂದಾಯವನ್ನ ಕಟ್ಟುವ ಸಲುವಾಗಿ ಜಮೀನ್ದಾರು ಕೂಡ ತಮ್ಮ ಜಮೀನನ್ನ ಪರೆಭಾರೆ ಮಾಡ್ತಕ್ಕಂತ ಒಂದು ಹಂತಕ್ಕೆ ಪರಿಸ್ಥಿತಿ ಬಂದು ತಲುಪುತ್ತೆ. ಇನ್ನ ಬಹಳ ಮುಖ್ಯವಾಗಿ ಬ್ರಿಟಿಷ್ ಜಾರಿಗೊಳಿಸಿರ್ತಕ್ಕಂಥ ಭೂಕಂದಾಯ ನೀತಿಯ ಪರಿಣಾಮವಾಗಿ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಳ್ಳಿತು. ಏನು ವಾಣಿಜ್ಯೀಕರಣ ಅಂತ ಹೇಳಿದ್ರೆ ವ್ಯಾಪಾರದ ವಸ್ತು ಆಗುತ್ತೆ. ನೋಡಿ ಏನಾಗುತ್ತೆ, ಬ್ರಿಟಿಷ್ ನೀತಿಯ ಪರಿಣಾಮ ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗುತ್ತೆ. ನಾವೆಲ್ಲ ಓದಿದ್ವಿ ಕೈಗಾರಿಕಾ ಕ್ರಾಂತಿ, ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಕಂಡು ಬಂತು. ಆ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಏನಾಗ್ಬಿಡುತ್ತೆ, ಭಾರತದ ಭೂಪ್ರದೇಶಗಳು ಏನು ಕೃಷಿ ಹಿಡುವಳಿಗಳಿತ್ತು, ಆ ಕೃಷಿ ಹಿಡುವಳಿಗಳಲ್ಲಿ ಇಂಗ್ಲೆಂಡ್ನಲ್ಲಿ ಇರುವಂತಹ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನೇ ಭಾರತದ ಕೃಷಿ ಭೂಮಿಯಲ್ಲಿ ಬೆಳೆಯುವಂತ ಪರಿಸ್ಥಿತಿ ಬರ್ತದೆ. ನೋಡಿ, ಬ್ರಿಟಿಷ್ನವರು ಹೆಚ್ಚಿನ ಕಂದಾಯವನ್ನು ವಿಧಿಸ್ತಾರೆ, ಕಂದಾಯವನ್ನು ವಸೂಲಿ ಮಾಡೋದ್ರ ಜೊತೆಗೆ ಭಾರತದ ಕೃಷಿ ಭೂಮಿಯಲ್ಲಿ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ಉತ್ಪಾದನೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಈ ಭೂಕಂದಾಯ ನೀತಿಯಿಂದ ಉಂಟಾಗುತ್ತೆ. ಅದನ್ನೇ ನಾವು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಳಿತು. ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ಭಾರತದ ಕೃಷಿ ಭೂಮಿಯಲ್ಲಿ ಬೆಳೆಯುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೋಡಿ, ಈ ಭೂಕಂದಾಯ ನೀತಿಯ ಪರಿಣಾಮ ಏನು ಅಂತ ನೋಡಿದ್ರೆ, ಈ ಸ್ಥಳೀಯ ಹಣದ ಲೇವಾದೇವಿಗಾರೇನಿದ್ರು ಇವರು ಬಲಿಷ್ಠರಾಗ್ತಾ ಹೋಗ್ತಾರೆ, ಪ್ರಬಲರಾಗ್ತಾ ಹೋಗ್ತಾರೆ. ಈ ಲೇವಾದೇವಿಗಾರರೇ ಒಂದು ಹಂತದಲ್ಲಿ ಭಾರತೀಯರ ವಿರುದ್ಧ ಇಂಗ್ಲಿಷರಿಗೆ ಸಹಕಾರವನ್ನು ನೀಡ್ತಾ ಹೋಗ್ತಾರೆ. ಯಾಕೆಂದ್ರೆ ತಮಗೆ ಲಾಭ ಆಗುತ್ತೆ. ನೋಡಿ ಹಾಗೆ ನೋಡಿ, ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಸಿನಿಮಾಗಳಲ್ಲಿ ನೋಡಿದ್ರೆ ಅದನ್ನ ನೀಟಾಗಿ ಬಿಂಬಿಸಿರ್ತಾರೆ. ಯಾರು ಬ್ರಿಟಿಷರಿಗೆ ಹೆಚ್ಚಿನ ಕುಮ್ಮಕ್ಕು ಕೊಡ್ತಾ ಇದ್ರು, ಸಹಕಾರ ಕೊಡ್ತಾ ಇದ್ರು ಅಂದ್ರೆ ತಮಗೆ ಆರ್ಥಿಕ ಲಾಭ ಆಗುವಂತ ವ್ಯಕ್ತಿಗಳು. ಬ್ರಿಟಿಷರಿಂದ ತಮಗೆ ಆರ್ಥಿಕವಾಗಿ ಲಾಭ ಆಗ್ತಾ ಇದೆ ಅನ್ನುವಂತಹ ವ್ಯಕ್ತಿಗಳು ಬ್ರಿಟಿಷರಿಗೆ ಸಹಕಾರ ಕೊಟ್ಟರು ಬಿಟ್ರೆ, ಬ್ರಿಟಿಷರ ಈ ಪದ್ಧತಿಗಳಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅನ್ನುವಂತಹ ಯಾವ ವ್ಯಕ್ತಿಗಳು ಬ್ರಿಟಿಷರಿಗೆ ಸಹಕಾರವನ್ನು ಕೊಡ್ಲಿಲ್ಲ. ಯಾರಿಗೆ ಲಾಭ ಆಗ್ತಾ ಇತ್ತು? ಹಣದ ಲೇವಾದೇವಿಗಾರಿಗೆ ಸಾಲ ಕೊಡ್ತಾ ಇದ್ರು, ಸಾಲದಿಂದ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಇವರು ಬಲಿಷ್ಠರಾಗ್ತಾ ಹೋಗ್ತಾರೆ. ಸೊ ಇದಿಷ್ಟು ಬ್ರಿಟಿಷರ ಭೂಕಂದಾಯ ನೀತಿಯ ಪರಿಣಾಮಗಳನ್ನ ತಿಳಿಸಿ ಅಂತ ಹೇಳಿದ್ರೆ ನಾವೊಂದು 6 ಮುಖ್ಯ ಪಾಯಿಂಟ್ಗಳನ್ನ ಪಟ್ಟಿ ಮಾಡಬೇಕಾಗ್ತದೆ. ಆಧುನಿಕ ಶಿಕ್ಷಣದ ಆರಂಭದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಬ್ರಿಟಿಷರು ಭಾರತದಲ್ಲಿ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರಲಿಕ್ಕೆ, ಹೊಸ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರಲಿಕ್ಕೆ ಶಿಫಾರಸು ಮಾಡ್ತಾ ಹೋಗ್ತಾರೆ, ಬದಲಾವಣೆಗಳನ್ನ ತರ್ತಾರೆ. ಅದುವರೆಗೂ ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಿಂದ ಏನು ನಡ್ಕೊಂಡು ಬಂದಿತ್ತು, ಏನು ಗುರುಕುಲಾಶ್ರಮದಲ್ಲಿ ಶಿಕ್ಷಣ ನೀಡತಕ್ಕಂಥ ಪದ್ಧತಿ, ಅದು ನಿರಂತರವಾಗಿ ಚಾಲ್ತಿಯಲ್ಲಿರುತ್ತೆ.
ಆದ್ರೆ ಮಧ್ಯಕಾಲೀನ ಸಂದರ್ಭ ಅಂತ ಏನ್ ಹೇಳ್ತೀವಿ ಅಂದ್ರೆ ಮುಸ್ಲಿಮರ ಆಳ್ವಿಕೆ ಏನ್ ಶುರುವಾಗುತ್ತೆ, ಆ ಮುಸ್ಲಿಮರ ಆಳ್ವಿಕೆ ಶುರುವಾಗುವಂತಹ ಸಂದರ್ಭದಲ್ಲಿ ಮುಸ್ಲಿಮರು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರ್ತಾರೆ ಅಲ್ವಾ. ಮುಸ್ಲಿಮರು ಅವರ ಕಾನೂನಿಗೆ ಅನ್ವಯವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಂದಿರ್ತಾರೆ. ಬಿಟ್ರೆ ಆಧುನಿಕ ಶಿಕ್ಷಣವನ್ನ ನೀಡಲಿಕ್ಕೆ ಹೆಚ್ಚಿನ ಒಲವು ಬಂದಿದ್ದು ಬ್ರಿಟಿಷರು ಭಾರತಕ್ಕೆ ಬಂದು ಭಾರತದಲ್ಲಿ ತಮ್ಮ ಆಡಳಿತವನ್ನ ಭದ್ರವಾಗಿ ನೆಲೆಯೂರಿಸಿದ ಮೇಲೆ ಭಾರತದಲ್ಲಿ ಒಂದಷ್ಟು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪದ್ಧತಿಯಲ್ಲಿ ಬದಲಾವಣೆ ತರ್ತಕ್ಕಂಥ ವ್ಯವಸ್ಥೆಯನ್ನ ಅವರು ಮುಂದುವರಿಸ್ತಾರೆ. ಯಾವಾಗ ನೋಡಿ, ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ 1600 ಸುಮಾರಿಗೆ ಭಾರತಕ್ಕೆ ಬಂದಿರತಕ್ಕಂಥ ಬ್ರಿಟಿಷ್ನವರು, ಈಸ್ಟ್ ಇಂಡಿಯಾ ಕಂಪನಿ ಆರಂಭ ಮಾಡಿರ್ತಕ್ಕಂಥ ಬ್ರಿಟಿಷ್ನವರು 18ನೇ ಶತಮಾನದ ಮಧ್ಯಭಾಗ, 18ನೇ ಶತಮಾನದ ಆರಂಭದಲ್ಲಿ, 18ನೇ ಶತಮಾನದ ಮಧ್ಯಭಾಗದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು, ಮಾರ್ಪಾಟುಗಳನ್ನು ಮಾಡಲಿಕ್ಕೆ ಬಯಸ್ತಾರೆ. ಯಾಕೆಂದ್ರೆ ಭಾರತದಲ್ಲಿ ಇದ್ದಂತಹ ಐರೋಪ್ಯರು, ಬ್ರಿಟಿಷ್ನವರೇ ಭಾರತದಲ್ಲಿ ಇದ್ರಲ್ಲ, ಆ ಐರೋಪ್ಯರ ಮಕ್ಕಳು, ಐರೋಪ್ಯರ ಜೊತೆಗೆ ಆಂಗ್ಲೋ ಇಂಡಿಯನ್ನರು ಅಂತ ಏನ್ ಕರಿತೀವಿ, ಭಾರತದಲ್ಲಿ ಇದ್ದಂತಹ ಐರೋಪ್ಯರಿಗೆ, ಆಂಗ್ಲೋ ಇಂಡಿಯನ್ನರಿಗೆ ಇಂಗ್ಲೆಂಡಿನ ಮಾದರಿಯ ಶಿಕ್ಷಣವನ್ನ ಭಾರತದಲ್ಲಿ ನೀಡುವಂತಹ ಒಂದು ಪ್ರಯತ್ನವಾಗಿ ಭಾರತದ ಶೈಕ್ಷಣಿಕ ವ್ಯವಸ್ಥೆಯನ್ನ ಬದಲಿಸ್ತಕ್ಕಂಥ ಕೆಲಸವನ್ನ ಬ್ರಿಟಿಷ್ನವರು 18ನೇ ಶತಮಾನದ ಮಧ್ಯ ಭಾಗದಲ್ಲಿ ಅವರು ಮಾಡ್ತಾ ಇರ್ತಾರೆ. ಸೊ ಅದರ ಪರಿಣಾಮ ಏನಾಗತ್ತೆ ಅಂತ ನೋಡಿದ್ರೆ ಒಂದಷ್ಟು ಹೊಸ ಶಾಲೆಗಳನ್ನ ಆರಂಭ ಮಾಡ್ತಾರೆ. ಯಾತಕ್ಕಾಗಿ? ನಾಗ್ಲೇ ಹೇಳಿದೆ ನಿಮಗೆ, ಐರೋಪ್ಯರು ಮತ್ತು ಆಂಗ್ಲೋ ಇಂಡಿಯನ್ನರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರು ಹೊಸ ಶಿಕ್ಷಣ ವ್ಯವಸ್ಥೆನ ಜಾರಿಗೊಳಿಸ್ತಾರೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಐರೋಪ್ಯರು ಇಂಗ್ಲೆಂಡಿನಿಂದ ಬಂದಂತವರು ಅಥವಾ ಯುರೋಪಿನ ದೇಶಗಳಿಂದ ಭಾರತಕ್ಕೆ ಬಂದಿರತಕ್ಕಂತ ಮೂಲ ನಿವಾಸಿಗಳೇನಿದ್ದಾರೆ, ಸೊ ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಜೊತೆಗೆ ಆಂಗ್ಲೋ ಇಂಡಿಯನ್ನರು ಅಂತ ಏನ್ ಕರಿತೀವಿ, ಸೊ ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದಷ್ಟು ಶೈಕ್ಷಣಿಕ ವ್ಯವಸ್ಥೆಯನ್ನ ಕಾಲಘಟ್ಟದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಅದರ ಪರಿಣಾಮವಾಗಿ ಒಂದಷ್ಟು ಹೊಸ ಶಾಲೆಗಳನ್ನ ಆರಂಭ ಮಾಡ್ತಾರೆ. ಅವರಿಗಾಗಿ ಶಿಕ್ಷಣ ನೀಡಲಿಕ್ಕೆ ಶಾಲೆಗಳನ್ನ ಆರಂಭ ಮಾಡ್ತಾರೆ. ಆದ್ರೆ ಆ ಶಾಲೆಗಳನ್ನ ಸಾರ್ವತ್ರಿಕವಾಗಿ ವಿಸ್ತರಣೆ ಮಾಡಲಿಲ್ಲ. ಸೀಮಿತ ಪ್ರದೇಶಗಳಲ್ಲಿ ಸೀಮಿತ ಐರೋಪ್ಯರಿಗೆ, ಆಂಗ್ಲೋ ಇಂಡಿಯನರಿಗೆ ಶಿಕ್ಷಣ ನೀಡತಕ್ಕಂಥ ಉದ್ದೇಶದಿಂದ ಶಾಲೆಗಳ ಆರಂಭ ಆಗುತ್ತೆ. ಬಿಟ್ರೆ ಸ್ಥಳೀಯ ಮಕ್ಕಳಿಗೆ ಇದರಿಂದ ಯಾವುದೇ ರೀತಿಯ ಅನುಕೂಲಗಳಾಗಲಿಲ್ಲ. ಹಾಗಾದ್ರೆ ಆಧುನಿಕ ಶಿಕ್ಷಣ ಅಂತಕ್ಕಂಥದ್ದು ಭಾರತದಲ್ಲಿ ಯಾರಿಂದ ಆರಂಭ ಆಯಿತು? ಆಧುನಿಕ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದ್ದು ಯಾರು ಅಂತ ನೋಡಿದ್ರೆ, ನೋಡಿ, ವಾರನ್ ಹೇಸ್ಟಿಂಗ್ ಏನ್ ಮಾಡ್ತಾನೆ? ವಾರನ್ ಹೇಸ್ಟಿಂಗ್ ಭಾರತದಲ್ಲಿ ಇಂಗ್ಲಿಷ್ ಮಾದರಿಯ ಶಿಕ್ಷಣವನ್ನ, ಆಧುನಿಕ ಶಿಕ್ಷಣಕ್ಕೆ ಉತ್ತೇಜನವನ್ನ ಕೊಟ್ಟಿರ್ತಕ್ಕಂಥ ಗವರ್ನರ್ ಜನರಲ್ ಅಂತ ಹೇಳಿದ್ರೆ ಅದು ವಾರನ್ ಹೇಸ್ಟಿಂಗ್ ಅಂತ ಹೇಳಿ. ಇವನು ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ, ಇಂಗ್ಲಿಷ್ ಶಿಕ್ಷಣಕ್ಕೆ, ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆನ ಕೊಡ್ತಾ ಹೋಗ್ತಾನೆ. ಅದರ ಪರಿಣಾಮ 1781ರಲ್ಲಿ ಕಲ್ಕತ್ತಾದಲ್ಲಿ ಒಂದು ಮದ್ರಸಾವನ್ನ ಆರಂಭ ಮಾಡ್ತಾನೆ. ಶಿಕ್ಷಣಕ್ಕೆ, ಆಧುನಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ ವಾರನ್ ಹೇಸ್ಟಿಂಗ್ 1781ರಲ್ಲಿ ಕಲ್ಕತ್ತಾದಲ್ಲಿ ಒಂದು ಮದ್ರಸಾವನ್ನ ಆರಂಭಿಸಿದ. ಮದ್ರಸಾ ಅಂತ ಹೇಳಿದ್ರೆ ಅದೊಂದು ಶಿಕ್ಷಣ ಕೇಂದ್ರ, ಮದ್ರಸಾ ಅನ್ನೋ ಹೆಸರಿನಲ್ಲಿ ಕರೀತಾರೆ. ಅಲ್ಲಿ ನಿಗದಿತ ವಿಷಯಗಳಲ್ಲಿ ನಿಗದಿತ ಪಠ್ಯಕ್ರಮದ ಅನುಸಾರವಾಗಿ ಶಿಕ್ಷಣವನ್ನ ಕೊಡ್ತಾ ಇದ್ರು. ಹಾಗೇನೆ ಮತ್ತೊಬ್ಬ ಬರ್ತಾನೆ, ಜೋನಾಥನ್ ಡಂಕನ್ ಅಂತ ಹೇಳಿ. ಜೋನಾಥನ್ ಡಂಕನ್ ಅಂತಕ್ಕಂಥ ವ್ಯಕ್ತಿ 1792ರಲ್ಲಿ ಬನಾರಸ್ನಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನು ಆರಂಭ ಮಾಡ್ತಾರೆ. ಇಲ್ಲಿ ನೋಡಿ, ಸಂಸ್ಕೃತ ಕಾಲೇಜು, ಸಂಸ್ಕೃತ ಭಾರತೀಯ ಭಾಷೆ ಅಲ್ಲ, ಭಾರತೀಯರನ್ನ ಓಲೈಸ್ತಕ್ಕಂಥ ಉದ್ದೇಶದಿಂದ 1792ರಲ್ಲಿ ಬನಾರಸ್ನಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನ ಜೋನಾಥನ್ ಡಂಕನ್ ಅಂತಕ್ಕಂಥವ್ನು ಆರಂಭ ಮಾಡ್ತಾನೆ. ಸೊ ಇದು ಆರಂಭದಲ್ಲಿ
ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಒತ್ತನ್ನು ಕೊಟ್ಟು ಒಂದಷ್ಟು ಶಾಲಾ ಕಾಲೇಜುಗಳನ್ನ ವಾರ್ನ್ ಹೇಸ್ಟಿಂಗ್ ತೆರಲಿಕ್ಕೆ ಮುಂದಾಗ್ತಾ ಹೋಗ್ತಾರೆ. ಆದ್ರೆ ಚಾರ್ಲ್ಸ್ ಗ್ರಾಂಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಇವನೇನ್ ಮಾಡ್ತಾನೆ ಅಂದ್ರೆ ಇಂಗ್ಲಿಷ್ ಶಿಕ್ಷಣವನ್ನ ವ್ಯಾಪಕವಾಗಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ಒದಗಿಸಬೇಕು ಅಂತ ಹೇಳಿ ಹೆಚ್ಚು ಬ್ರಿಟನ್ ಸರ್ಕಾರವನ್ನ ಒತ್ತಾಯಿಸಿದನು ಅಂತ ಹೇಳಿದ್ರೆ ಅದು ಚಾರ್ಲ್ಸ್ ಗ್ರಾಂಟ್ ಅಂತಕ್ಕಂಥ ವ್ಯಕ್ತಿ. ಇನ್ನ ಆಧುನಿಕ ಶಿಕ್ಷಣಕ್ಕೆ ಹೊಸ ಮೆರುಗು ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ 1828ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಲ್ವಾ, ಇವೆಲ್ಲ ಓದಿ. ಅವನು ತನ್ನ ಗವರ್ನರ್ ಜನರಲ್ ನ ಕಾರ್ಯಾಂಗ ಅಂತ ಏನಿರುತ್ತೆ ಆ ಕಾರ್ಯಾಂಗಕ್ಕೆ ಲಾರ್ಡ್ ಮೆಕಾಲೆಯನ್ನ ಕಾನೂನು ಸದಸ್ಯನಾಗಿ ನೇಮಕ ಮಾಡ್ತಾರೆ. ನೋಡಿ, ಭಾರತದಲ್ಲಿ ಆಧುನಿಕ ಶಿಕ್ಷಣ ಅನುಷ್ಠಾನಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಲಾರ್ಡ್ ಮೆಕಾಲೆ. ಅವನನ್ನ ಗವರ್ನರ್ ಜನರಲ್ ನ ಕಾರ್ಯಾಂಗ ಸಮಿತಿಗೆ ಕಾನೂನು ಸದಸ್ಯನಾಗಿ ಸೇರ್ಪಡೆ ಮಾಡಿದ್ದು ಲಾರ್ಡ್ ವಿಲಿಯಂ ಬೆಂಟಿಂಗ್. ನೋಡಿ, ಮುಖ್ಯವಾಗಿ 3 ವ್ಯಕ್ತಿಗಳನ್ನ ನಾವು ಹೆಸರಿಸ್ತೀವಿ. ಒಬ್ಬ ವಾರ್ನ್ ಹೇಸ್ಟಿಂಗು ಆರಂಭಿಸಿದ್ರು ಕೂಡ ಲಾರ್ಡ್ ಮೆಕಾಲೆ ಬಂದ ಮೇಲೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಬಂದ ಮೇಲೆ ಭಾರತದಲ್ಲಿ ಆಧುನಿಕ ಶಿಕ್ಷಣ ನೀತಿ ಹೊಸ ರೂಪವನ್ನು ಪಡೆದುಕೊಳ್ಳುತ್ತೆ, ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆದುಕೊಳ್ಳುತ್ತೆ. ಆ ಪ್ರೋತ್ಸಾಹಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಿದ್ದು ಲಾರ್ಡ್ ಮೆಕಾಲೆ. ವಿಲಿಯಂ ಬೆಂಟಿಂಗ್ ತನ್ನ ಗವರ್ನರ್ ಜನರಲ್ ನ ಕಾರ್ಯಾಂಗ ಸಭೆಯ ಒಂದು ಕಾನೂನು ಸದಸ್ಯನಾಗಿ ಲಾರ್ಡ್ ಮೆಕಾಲೆಯನ್ನ ನೇಮಕ ಮಾಡ್ತಾನೆ. ಮಲ್ಟಿಪಲ್ ಚಾಯ್ಸ್ ಈಗ ಬರಬಹುದು, ನೆನ್ಪಿಟ್ಕೊಳ್ಳಿ. ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ನ ಕಾನೂನು ಸದಸ್ಯ ಯಾರು ಅಂತ ನೋಡಿದ್ರೆ ಲಾರ್ಡ್ ಮೆಕಾಲೆ ಅಂತ ಕರಿತೀವಿ. ಕಾನೂನು ಸದಸ್ಯನಾಗಿ ಅವನ ಗವರ್ನರ್ ನ ಒಂದು ಕಾರ್ಯಾಂಗ ಸಭೆಯ ಕಾನೂನು ಸದಸ್ಯನಾಗಿ ಸೇರ್ಪಡೆಗೊಳಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಸಾರ್ವತ್ರಿಕ ಶಿಕ್ಷಣ ಸಮಿತಿ, ಸಾರ್ವಜನಿಕ ಶಿಕ್ಷಣ ಸಮಿತಿ ಅಂತ ಏನಿತ್ತು, ಸಾರ್ವಜನಿಕ ಶಿಕ್ಷಣ ಸಮಿತಿಯ ಅಧ್ಯಕ್ಷನನ್ನಾಗಿ ಕೂಡ ಲಾರ್ಡ್ ಮೆಕಾಲೆಯನ್ನ ಅವರು ನೇಮಕ ಮಾಡ್ತಾರೆ, ವಿಲಿಯಂ ಬೆಂಟಿಂಗ್. ಸೊ ಲಾರ್ಡ್ ಮೆಕಾಲೆ ಭಾರತದ ಶೈಕ್ಷಣಿಕ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಕುಲಂಕುಷವಾಗಿ ಅಧ್ಯಯನ ಮಾಡಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಬದಲಾವಣೆಗಳನ್ನ ತರಬಹುದು, ಏನು ಮಾರ್ಪಾಟುಗಳನ್ನ ಮಾಡಬಹುದು ಅನ್ನೋದನ್ನ ಅಭ್ಯಾಸ ಮಾಡಿಬಿಟ್ಟು ಅಧ್ಯಯನ ಮಾಡಿಬಿಟ್ಟು ಒಂದು ವರದಿಯನ್ನು ಕೊಡ್ತಾರೆ. ಅದನ್ನ ಲಾರ್ಡ್ ಮೆಕಾಲೆ ವರದಿ ಅಂತ ಕರಿತೀವಿ. ಸೊ 1853 ಡೇಟ್ ನೆನ್ಪಿಡಿ, 1853 1828ಕ್ಕೆ ವಿಲಿಯಂ ಬೆಂಟಿಂಗ್ ಭಾರತಕ್ಕೆ ಬರ್ತಾನೆ. ಮೆಕಾಲೆ ಗವರ್ನರ್ ಜನರಲ್ ನ ಕಾನೂನು ಸಲಹಾ ಸಮಿತಿಯ ಕಾನೂನು ಸದಸ್ಯನಾಗಿ ಸೇರ್ಪಡೆ ಆಗ್ತಾನೆ. ಅವನು ತನ್ನ ಅಧ್ಯಕ್ಷತೆಯಲ್ಲಿ ಲಾರ್ಡ್ ಮೆಕಾಲೆ ವರದಿಯನ್ನ ಕೊಡ್ತಾನೆ. ಮೆಕಾಲೆ ವರದಿ. ಈ ಮೆಕಾಲೆ ಕೊಟ್ಟಿರ್ತಕ್ಕಂಥ ಆಧುನಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವರದಿ ಭಾರತದಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಯ ತಳಹದಿಯಾಗಿ ರೂಪುಗೊಳ್ಳುತ್ತೆ. ಸೊ ಮೆಕಾಲೆ ತನ್ನ ವರದಿಯಲ್ಲಿ ಬಹಳಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ. ಭಾರತದಲ್ಲಿ ಇದುವರೆಗೂ ಇದ್ದಂತಹ ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ, ಆ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ತರಬೇಕಾಗಿದೆ, ಯಾತಕ್ಕಾಗಿ ಬದಲಾವಣೆ ತರಬೇಕಾಗಿದೆ ಅನ್ನೋದನ್ನ ಲಾರ್ಡ್ ಮೆಕಾಲೆ ತನ್ನ ವರದಿಯಲ್ಲಿ ಕುಲಂಕುಷವಾಗಿ ದಾಖಲು ಮಾಡ್ತಾ. ಸೊ ಲಾರ್ಡ್ ಮೆಕಾಲೆಯ ಶಿಫಾರಸ್ಸಿನ ಆಧಾರದ ಮೇಲೆ ಬಹಳಷ್ಟು ಬದಲಾವಣೆಗಳನ್ನ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಜಾರಿಗೊಳಿಸ್ತಾರೆ. ಈ ಲಾರ್ಡ್ ಮೆಕಾಲೆ ತನ್ನ ವರದಿ ಕೊಡ್ಬೇಕಾದ್ರೆ ಒಂದು ಅಂಶವನ್ನ ಪ್ರಸ್ತಾಪ ಮಾಡ್ತಾನೆ. ಏನು ತನ್ನ ಯೋಜನೆಯ ಉದ್ದೇಶ ಏನು, ಲಾರ್ಡ್ ಮೆಕಾಲೆ ಆ ಶೈಕ್ಷಣಿಕ ವರದಿಯ ಉದ್ದೇಶ ಏನು ಅಂತ ನೋಡಿದ್ರೆ, ಅವನೇನ್ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ನೋಡಿದ್ರೆ, ರಕ್ತ ಮಾಂಸಗಳಲ್ಲಿ ಭಾರತೀಯನಾಗಿಯೂ ರಕ್ತ ಮಾಂಸಗಳಲ್ಲಿ ಭಾರತೀಯನಾಗಿಯೂ ಅಂದ್ರೆ ಫಿಸಿಕಲಿ ಅಲ್ಲ, ನಮ್ಮ ದೈಹಿಕವಾಗಿ ನಾನು ಭಾರತೀಯನಾಗಿದ್ದು ಕೂಡ ನಮ್ಮ ಆಲೋಚನೆಗಳು, ನಮ್ಮ ಅಭಿಪ್ರಾಯಗಳು, ನಮ್ಮ ನೀತಿಗಳು,
ನಮ್ಮ ಬುದ್ಧಿವಂತಿಕೆ ಏನಾಗಿರ್ಬೇಕು? ಇಂಗ್ಲಿಷರದ್ದಾಗಿರ್ಬೇಕು. ನೋಡಿ, ಇದು ಲಾರ್ಡ್ ಮೆಕಾಲೆ ರೂಪಿಸಿರ್ತಕ್ಕಂಥ ವರದಿಯ ಮೂಲ ತಿರುಳಾಗಿರುತ್ತೆ. ಅವನು ಪ್ರತಿಪಾದನೆ ಮಾಡ್ತಾನೆ, ಸ್ಪಷ್ಟವಾಗಿ ಅವನು ಹೇಳ್ತಾನೆ, ರಕ್ತ ಮಾಂಸಗಳಲ್ಲಿ ಭಾರತೀಯನಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ಭಾರತೀಯರ ವಿದ್ಯಾವಂತರನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಈ ಆಧುನಿಕ ಶಿಕ್ಷಣ ಪದ್ಧತಿಯ ಭಾರತದ ವಿದ್ಯಾಭ್ಯಾಸ ಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯನ್ನ ಒಂದು ಮಾಧ್ಯಮವಾಗಿ ಕಲಿಸ್ತಕ್ಕಂಥ, ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥ ವ್ಯವಸ್ಥೆ 1830 ನಂತರದಲ್ಲಿ ಆರಂಭ ಆಗ್ತಾ ಹೋಗುತ್ತೆ. ಸೊ ಇಂಟೆನ್ಷನ್ ಏನು? ಫಿಸಿಕಲಿ ನಾವು ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿದ್ರು ಕೂಡ ಅಭಿಪ್ರಾಯಗಳು, ಯೋಚಿಸುವ ರೀತಿ, ನಮ್ಮ ಬುದ್ಧಿವಂತಿಕೆ ಹೇಗಿರ್ಬೇಕು ಅಂದ್ರೆ ಇಂಗ್ಲಿಷರ ತರ ಇರಬೇಕು ಅನ್ನೋದನ್ನ ಲಾರ್ಡ್ ಮೆಕಾಲೆ ತನ್ನ ವರದಿಯಲ್ಲಿ ಶಿಫಾರಸು ಮಾಡ್ತಾರೆ. ಸೊ ಭಾರತದಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಪೂರಕವಾಗಿ ಒಂದು ಲಾರ್ಡ್ ಮೆಕಾಲೆ ಸಲ್ಲಿಸಿರ್ತಕ್ಕಂಥ ವರದಿ, ಅದರ ಪೂರಕವಾಗಿ ಅದರ ಜೊತೆಗೆ 1854ರಲ್ಲಿ ಬಂದಿರತಕ್ಕಂಥ ಚಾರ್ಲ್ಸ್ ವುಡ್ಸ್ ವರದಿ ಅಲ್ವಾ, ವುಡ್ಸ್ ವರದಿಯ ಶಿಫಾರಸುಗಳ ಅನ್ವಯ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ತರಬೇಕು ಅಂತ ಹೇಳಿ ಚಾರ್ಲ್ಸ್ ವುಡ್ ರವರು ಅಭ್ಯಾಸ ಮಾಡಿಬಿಟ್ಟು ಒಂದು ವರದಿಯನ್ನು ಸಲ್ಲಿಸ್ತಾರೆ. ವುಡ್ಸ್ ಡಿಸ್ಪ್ಯಾಚ್ ಅಂತಾನೆ ಬರುತ್ತೆ 1854ರಲ್ಲಿ. ಆ ವುಡ್ಸ್ ವರದಿಯ ಪ್ರಕಾರ ಭಾರತದಲ್ಲಿ ಪ್ರಮುಖವಾಗಿ 3 ಪ್ರದೇಶಗಳಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ. ಯಾವುದು 3 ಪ್ರದೇಶಗಳು? ನೋಡಿ, ಡಾಲ್ ಹೌಸಿ ಅವಾಗ ಗವರ್ನರ್ ಜನರಲ್ ಆಗಿರ್ತಾನೆ 1854. ವುಡ್ಸ್ ವರದಿ ಬಂದಾಗ ವುಡ್ಸ್ ವರದಿಯ ಪ್ರಕಾರ ಡಾಲ್ ಹೌಸಿ ಭಾರತದ ಕಲ್ಕತ್ತಾದಲ್ಲಿ, ಮದ್ರಾಸ್ನಲ್ಲಿ ಮತ್ತು ಬಾಂಬೆ, ಬಾಂಬೆ ಮತ್ತು ಕಲ್ಕತ್ತಾ 3 ಪ್ರದೇಶಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ವುಡ್ಸ್ ವರದಿ ಆಧಾರದ ಮೇಲೆ ಲಾರ್ಡ್ ಡಾಲ್ ಹೌಸಿ ಭಾರತದಲ್ಲಿ ಸ್ಥಾಪನೆ ಮಾಡಿದ. ಸೊ ಆ ನಂತರದ ದಿನಗಳಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಸಾರ್ವತ್ರೀಕರಣ ಆಯಿತು. ಶಿಕ್ಷಣದ ಸಾರ್ವತ್ರೀಕರಣ ಆಗ್ತಾ ಹೋಯಿತು. ಇಂಗ್ಲಿಷ್ ಅನ್ನ ಒಂದು ಮಾಧ್ಯಮವಾಗಿ ಬಳಸಿಕೊಂಡು ಇಂಗ್ಲಿಷ್ ಅನ್ನ ಒಂದು ಭಾಷೆಯನ್ನಾಗಿ ಕಲಿಸ್ತಾ ಪ್ರಾದೇಶಿಕ ಭಾಷೆಗಳಲ್ಲೂ ಬೆಳವಣಿಗೆ ಆಗೋದ್ರ ಜೊತೆಗೆ ಭಾರತೀಯ ವೈಚಾರಿಕ ಪ್ರಜ್ಞೆಯನ್ನ ಹೆಚ್ಚಿಸ್ತಕ್ಕಂಥ ಕೆಲಸ ಈ ಆಧುನಿಕ ಶಿಕ್ಷಣದ ಆರಂಭದಿಂದ ಉಂಟಾಗ್ತಾ ಹೋಯಿತು. ಸೊ ಇದಿಷ್ಟು ಭಾರತದ ಆಧುನಿಕ ಶಿಕ್ಷಣದ ಆರಂಭ ಏನು ಅಂತ ಬಂದಾಗ ಮುಖ್ಯವಾಗಿ ಇಷ್ಟು ವ್ಯಕ್ತಿಗಳ ಬಗ್ಗೆ ನಾವು ನೆನಪಿಟ್ಕೊಳ್ಳೋಣ. ಅದರಲ್ಲಿ ಪ್ರಮುಖವಾಗಿ ವಿಲಿಯಂ ಬೆಂಟಿಂಗ್, ವಾರ್ನ್ ಹೇಸ್ಟಿಂಗ್ಸ್ ಶುರು ಮಾಡಿದ್ದು, ವಿಲಿಯಂ ಬೆಂಟಿಂಗ್ ಬಂದಿದ್ದು, ಲಾರ್ಡ್ ಮೆಕಾಲೆ ತನ್ನ ವರದಿಯನ್ನು ಸಲ್ಲಿಸಿದ್ದು, ಅದರ ಜೊತೆಗೆ ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಡಾಲ್ ಹೌಸಿ 3 ಪ್ರದೇಶಗಳಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೆನಪಲ್ಲಿರಲಿ. ನೆಕ್ಸ್ಟ್, ಭಾರತದ ಆಧುನಿಕ ಶಿಕ್ಷಣ ವ್ಯವಸ್ಥೆ ಆರಂಭವಾದ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನಾಯಿತು ಅಂತ ನೋಡ್ತಾ ಬಂದ್ರೆ ಹಲವಾರು ಪರಿಣಾಮಗಳನ್ನ, ಧನಾತ್ಮಕ ಪರಿಣಾಮಗಳನ್ನ ಬ್ರಿಟಿಷ್ ಶೈಕ್ಷಣಿಕ ವ್ಯವಸ್ಥೆ ಭಾರತದಲ್ಲಿ ಮೂಡಿಸ್ತಾ ಬಂತು. ಬ್ರಿಟಿಷರು ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನ ತಂದಿದ್ರಿಂದ, ಬದಲಾವಣೆಯನ್ನ ತಂದಿದ್ರಿಂದ ಭಾರತಕ್ಕೆ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಲಾಭನೇ ಆಗ್ತಾ ಹೋಯ್ತು. ಯಾಕೆಂದ್ರೆ ಭಾರತೀಯರ ವೈಚಾರಿಕ ಪ್ರಜ್ಞೆ ಹೆಚ್ಚಾಗ್ತಾ ಹೋಯ್ತು. ಸೊ ನೋಡಿ, ವೈಚಾರಿಕ ಪ್ರಜ್ಞೆ ಹೆಚ್ಚಾಯ್ತು, ವಿಚಾರವಂತಿಕೆ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರಿಂದ ಹೆಚ್ಚಿನ ಭಾರತೀಯರು ಶಿಕ್ಷಿತರಾಗ್ತಾ ಹೋಗ್ತಾರೆ. ಯಾವಾಗ ಶಿಕ್ಷಣವನ್ನು ಪಡ್ಕೊಳ್ತಾ ಹೋದ್ರು ಅವರ ವೈಚಾರಿಕ ಪ್ರಜ್ಞೆ, ಭಾರತೀಯರಲ್ಲಿ ಆಧುನಿಕ ಪರಿಕಲ್ಪನೆಗಳು ಉಂಟಾಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ತಾರೆ, ಜಾತ್ಯತೀತ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ತಾರೆ, ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ತಾರೆ. ಪ್ರಜಾಪ್ರಭುತ್ವ ಇರಲಿ, ಜಾತ್ಯತೀತತೆ ಇರಲಿ, ರೈಟ್, ವೈಜ್ಞಾನಿಕ ಆಲೋಚನಾ ಕ್ರಮ, ಆಧುನಿಕ ವ್ಯವಸ್ಥೆ, ಸೊ ಇವುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಆಧುನಿಕ ಶಿಕ್ಷಣ ಪದ್ಧತಿ ನೆರವಾಗ್ತಾ ಹೋಗುತ್ತೆ. ಸೊ ರಾಷ್ಟ್ರೀಯವಾದದ ಬಗ್ಗೆ
ಅರಿವು ಬಂತು ನಮಗೆ. ಅಲ್ಲಿವರೆಗೂ ಚಿಕ್ಕ ಪುಟ್ಟ ರಾಜ್ಯಗಳಲ್ಲಿ ಹಂಚಿಕೆಯಾಗಿದ್ದಂತಹ ಭಾರತೀಯರಲ್ಲಿ ರಾಷ್ಟ್ರೀಯತೆ ಅಂತಕ್ಕಂಥ ಪ್ರಜ್ಞೆ ಇರಲಿಲ್ಲ. ಸೊ ರಾಷ್ಟ್ರೀಯತೆಯ ಪ್ರಜ್ಞೆ ಮೂಡಲಿಕ್ಕೆ, ರಾಷ್ಟ್ರೀಯ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ರಾಷ್ಟ್ರದ ಅಭಿವೃದ್ಧಿಗೆ ಹೋರಾಡತಕ್ಕಂತ ಒಂದು ವೈಚಾರಿಕ ಪ್ರಜ್ಞೆ ಭಾರತೀಯರಲ್ಲಿ ಬರಲಿಕ್ಕೆ ಈ ಬ್ರಿಟಿಷ್ ಶಿಕ್ಷಣದ ಪರಿಣಾಮನೇ ಕಾರಣ ಆಗುತ್ತೆ. ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರಿಂದ ಭಾರತೀಯರಲ್ಲಿ ವೈಚಾರಿಕ ಪ್ರಜ್ಞೆ ಹೆಚ್ಚಾಯಿತು, ವಿಚಾರವಂತಿಕೆ ಹೆಚ್ಚಾಯಿತು, ಆಲೋಚಿಸುವ ವಿಧಾನ ಬದಲಾವಣೆ ಆಗ್ತಾ ಹೋಗುತ್ತೆ, ರಾಷ್ಟ್ರೀಯ ಮನೋಭಾವನೆ ಬೆಳೀತಾ ಹೋಗುತ್ತೆ. ಜೊತೆಗೆ ಶಿಕ್ಷಣದ ಪ್ರಭಾವ ಏನಾಗುತ್ತೆ, ಸ್ಥಳೀಯ ಭಾಷೆಗಳು ಬೆಳವಣಿಗೆ ಹೊಂದಿತು. ಆಂಗ್ಲ ಶಿಕ್ಷಣದ ಜೊತೆಗೇನೆ ಶಿಕ್ಷಿತ ವರ್ಗ ಹೆಚ್ಚಾಗ್ತಾ ಹೋದಷ್ಟು ದೇಶೀಯ ಭಾಷೆಗಳ ಬೆಳವಣಿಗೆಯು ಕೂಡ ಆಗ್ತಾ ಹೋಗುತ್ತೆ. ಸ್ಥಳೀಯ ಭಾಷೆಗಳಾಗಿ, ಅದು ಕನ್ನಡ ಇರಲಿ, ತೆಲುಗು ಇರಲಿ, ತಮಿಳು, ಮಲಯಾಳಿ, ಉರ್ದು, ಹಿಂದಿ, ಮರಾಠಿ, ಗುಜರಾತಿ, ಒಟ್ಟಾರೆ ಭಾರತೀಯ ಸ್ಥಳೀಯ ಭಾಷೆಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ. ಒಂದು ವಿದ್ಯಾವಂತ ವರ್ಗ ಸೃಷ್ಟಿ ಆಗ್ತಾ ಹೋಯ್ತು. ಆ ವಿದ್ಯಾವಂತ ವರ್ಗ ಏನ್ ಮಾಡುತ್ತೆ, ತಮ್ಮ ಏಕತೆಯನ್ನ ಮನೆಗಾಣುತ್ತೆ. ಈಗ ಬ್ರಿಟಿಷರು ಬೇರೆ ಯಾವುದೋ ದೇಶದಿಂದ ಬಂದು ಭಾರತವನ್ನ ಸಂಪೂರ್ಣವಾಗಿ ವಶದಲ್ಲಿ ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರಲ್ಲಿದ್ದಂತ ಬುದ್ಧಿವಂತಿಕೆ ಅಲ್ವಾ, ಅವರಲ್ಲಿರ್ತಕ್ಕಂಥ ಒಗ್ಗಟ್ಟು. ಸೊ ಬ್ರಿಟಿಷರ ಆಲೋಚನಾ ಕ್ರಮಗಳನ್ನ ತಿಳ್ಕೊಂಡಿರ್ತಕ್ಕಂಥ ಭಾರತೀಯರು ವೈಚಾರಿಕ ಪ್ರಜ್ಞೆನ ಬೆಳೆಸಿಕೊಂಡು ದೇಶೀಯ ಭಾಷೆಗಳಲ್ಲಿ ಸಾಹಿತ್ಯ ಕೃತಿಗಳು ಹೆಚ್ಚೆಚ್ಚು ರಚನೆಯಾದಷ್ಟು ಹೆಚ್ಚಿನ ಅಧ್ಯಯನ ಮಾಡ್ತಾ ತಮ್ಮ ಜ್ಞಾನದ ಪರಿಧಿಯನ್ನ ವಿಸ್ತರಣೆ ಮಾಡ್ಕೊಳ್ತಾ ಸೊ ಒಂದಷ್ಟು ತಾರ್ಕಿಕವಾಗಿ ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ಭಾರತೀಯರು ಬೆಳೆಸ್ಕೊಳ್ಳಿಕ್ಕೆ ಕಾರಣ ಬ್ರಿಟಿಷ್ ಜಾರಿಗೊಳಿಸಿರ್ತಕ್ಕಂಥ ಆಧುನಿಕ ಶಿಕ್ಷಣ ನೀತಿಯಿಂದಾಗಿ ಇದು ಕಾರಣ ಆಗ್ತಾ ಹೋಗುತ್ತೆ. ಸೊ ವೃತ್ತಪತ್ರಿಕೆಗಳು ಆರಂಭ ಆಯಿತು, ವೃತ್ತಪತ್ರಿಕೆಗಳು ಬೆಳವಣಿಗೆಯನ್ನ ಹೊಂದುತ್ತಾ ಹೋದವು. ಸೊ ಅಲ್ಲಿವರೆಗೂ ಯಾವ್ದೊಂದು ಪ್ರದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಅರಿವು ಜನಸಾಮಾನ್ಯರಿಗೆ ಇರ್ತಾ ಇರಲಿಲ್ಲ. ಯಾವಾಗ ವೃತ್ತಪತ್ರಿಕೆಗಳು ಆರಂಭ ಆಗ್ತಾ ಹೋಗುತ್ತೆ, ಈ ವೃತ್ತಪತ್ರಿಕೆಗಳು ಏನ್ ಮಾಡುತ್ತೆ, ವಿಶೇಷವಾಗಿ ನಾವು 19ನೇ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ವೃತ್ತಪತ್ರಿಕೆಗಳು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಈ ವೃತ್ತಪತ್ರಿಕೆಗಳಲ್ಲಿ ವರದಿಗಳನ್ನ ವಿಮರ್ಶಾತ್ಮಕವಾಗಿ ವಿವರಿಸ ಕಲ್ಪನೆಗಳನ್ನ ಕಟ್ಕೊಡ್ತಾ ಹೋಗ್ತಾರೆ. ಅಂದ್ರೆ ಯಾವುದೇ ಒಂದು ವಿಷಯವನ್ನ, ಒಂದು ವಿಚಾರವನ್ನ ವಿಮರ್ಶಾತ್ಮಕವಾಗಿ ವಿಮರ್ಶೆ ಮಾಡೋದನ್ನ ಭಾರತೀಯರು ಕಲ್ತ್ಕೊಂಡಿದ್ದು ಈ ವೃತ್ತಪತ್ರಿಕೆಗಳು ಬೆಳವಣಿಗೆ. ಈ ವೃತ್ತಪತ್ರಿಕೆಗಳು ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಬ್ರಿಟಿಷರ ಆಡಳಿತ ನೀತಿಯನ್ನ ವಿಮರ್ಶೆ ಮಾಡ್ತಾ ಹೋಗುತ್ತೆ. ಯಾವಾಗ ವಿಮರ್ಶಾತ್ಮಕ ಲೇಖನಗಳನ್ನ ಭಾರತೀಯರು ಅಧ್ಯಯನ ಮಾಡ್ತಾ ಹೋಗ್ತಾರೆ, ಅಭ್ಯಾಸ ಮಾಡ್ತಾ ಹೋಗ್ತಾರೆ, ಆಗ ಬ್ರಿಟಿಷರ ಒಳತಂತ್ರಗಳು ಭಾರತೀಯರಿಗೆ ಗೊತ್ತಾಗ್ತಾ ಹೋಗುತ್ತೆ. ಅವರ ವೈಚಾರಿಕ ಪ್ರಜ್ಞೆ, ತಾವು ಕೂಡ ವಿಮರ್ಶಾತ್ಮಕವಾಗಿ ಬೆಳಿಲಿಕ್ಕೆ, ವಿಮರ್ಶಾತ್ಮಕವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದು ಸ್ವತಂತ್ರ ಹೋರಾಟದ ಸಂದರ್ಭಗಳಲ್ಲಿ ವಿಮರ್ಶಾತ್ಮಕ ಲೇಖನಗಳನ್ನ ಹೆಚ್ಚೆಚ್ಚು ಈ ಸುಭಾಷ್ ಚಂದ್ರ ಬೋಸರಾಗ್ಲಿ, ತಿಲಕರಾಗ್ಲಿ ತಮ್ಮ ಪತ್ರಿಕೆಗಳಲ್ಲಿ ಅವುಗಳನ್ನ ಪ್ರಕಟ ಮಾಡ್ತಾ ಹೋಗ್ತಾರೆ. ಬ್ರಿಟಿಷರ ಆಡಳಿತ ನೀತಿ ಹೇಗಿದೆ ಅನ್ನೋದ್ರ ಬಗ್ಗೆ ವಿಮರ್ಶೆಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸಿರೋ ಪರಿಣಾಮ ಭಾರತೀಯರಲ್ಲಿ ವಿಮರ್ಶೆ ಮಾಡತಕ್ಕಂತ ಒಂದು ಗುಣ ಬೆಳೀತಾ ಹೋಗುತ್ತೆ. ವಿಮರ್ಶಾತ್ಮಕ ಅಭಿಪ್ರಾಯಗಳ ಯಾವುದೇ ವಿಷಯವನ್ನ ಹೇಳಿದ್ದನ್ನ ಹಾಗೆ ಒಪ್ಕೊಳ್ಳದೆ ಅದನ್ನ ವಿಮರ್ಶಾತ್ಮಕವಾಗಿ ಇದು ಯಾಕೆ, ಇದು ಹೇಗೆ, ಈಗ ಯಾಕಾಗಲ್ಲ, ಹೀಗೆ ಯಾಕಾಗ್ಬೇಕು, ಇದಕ್ಕೆ ಕಾರಣ ಏನು, ಇದು ಹೀಗಾದ್ರೆ ಹೇಗಾಗುತ್ತೆ. ಸೊ ಈ ತರದ ಒಂದಷ್ಟು ವಿಮರ್ಶೆಯನ್ನ ಮಾಡಲಿಕ್ಕೆ ಭಾರತೀಯರು ಈ ಆಧುನಿಕ ಶಿಕ್ಷಣ ವ್ಯವಸ್ಥೆ ಅನುಕೂಲ ಮಾಡಿಕೊಡ್ತಾರೆ. ಜೊತೆಗೆ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳವಳಿಗಳು ಕಂಡುಬಂತು. ಅದುವರೆಗೂ ಸಮಾಜದಲ್ಲಿ ಇದ್ದಂತಹ ಸಾಮಾಜಿಕ ಪದ್ಧತಿಗಳನ್ನ ಪ್ರಶ್ನಿಸುವ, ಅವುಗಳ ಮೂಲವನ್ನ ತಿಳ್ಕೊಳ್ತಕ್ಕಂಥ, ಆ ಮೌಢ್ಯತೆಗಳಿಂದ ಹೊರಬರ್ತಕ್ಕಂಥ, ಕೆಲವೊಂದು ಧಾರ್ಮಿಕ ಸುಧಾರಣೆಗಳಿಗೆ ಒಳಪಡ್ತಕ್ಕಂಥ ವ್ಯವಸ್ಥೆ ನಮಗೆ ಆಧುನಿಕ ಶಿಕ್ಷಣ ನೀತಿಯ ಪರಿಣಾಮದಿಂದಾಗಿ ಉಂಟಾಗ್ತಾ ಹೋಗುತ್ತೆ ಸಮಾಜದಲ್ಲಿ.
ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಸುಧಾರಣಾ ಚಳುವಳಿಗಳನ್ನ ನೀವು ಮುಂದಿನ ಅಧ್ಯಾಯಗಳಲ್ಲಿ ಕೂಡ ಓದ್ಬೋದು. ಜೊತೆಗೆ ಬ್ರಿಟಿಷ್ ಚಿಂತಕರುಗಳಲ್ಲಿ ವಿಮರ್ಶಾತ್ಮಕ ಬರಹಗಳಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದಷ್ಟು ವಿಚಾರವಂತಿಕೆಗಳು ರೂಸೋ ಮತ್ತು ಮಾಂಟೆಸ್ಕೋ ಮುಂತಾದವರ ಬರಹಗಳಿಂದಾಗಿ ಭಾರತೀಯರಲ್ಲಿ ಒಂದಷ್ಟು ನಾವೀನ್ಯತೆ, ಒಂದಷ್ಟು ಚಿಂತನೆ ಅಂತಕ್ಕಂಥದ್ದು ಬೆಳೆಯುತ್ತೆ. ಹೊಸ ಹೊಸ ವಿಚಾರಗಳನ್ನ ಕುರಿತು ಚಿಂತಿಸ್ತಕ್ಕಂಥ, ಯೋಚಿಸ್ತಕ್ಕಂಥ, ಒಂದಷ್ಟು ಹೊಸ ಕಲ್ಪನೆಗಳನ್ನ ಹುಟ್ಟುಹಾಕ್ತಕ್ಕಂಥ ವ್ಯವಸ್ಥೆ ಈ ಬೇರೆ ಅನ್ಯ ಭಾಷೆಯ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರಿಂದ. ನೋಡಿ, ಇಂಗ್ಲಿಷ್ ಅನ್ನ ಭಾರತೀಯರಿಗೆ ಇಂಗ್ಲಿಷ್ ಭಾಷೆ ಕಡ್ಡಾಯ ಮಾಡಿ ಇಂಗ್ಲಿಷ್ ನಲ್ಲಿ ಶಿಕ್ಷಣ ಕೊಟ್ಟಾಗ ಏನಾಗುತ್ತೆ, ಇಂಗ್ಲಿಷ್ ಕೃತಿಗಳನ್ನು ಕೂಡ ಭಾರತೀಯರು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ವಿದೇಶಿ ಬರಹಗಾರರು ತಮ್ಮ ಕೃತಿಗಳಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ವಿಚಾರಗಳನ್ನು ಕೂಡ ಭಾರತೀಯರು ತಿಳ್ಕೊಂಡು ಅವರ ಯೋಚನಾ ಲಹರಿಗಳನ್ನ ಅನುಸರಿಸಲಿಕ್ಕೂ ಕೂಡ ಕಾರಣ ಆಗ್ತಾವೆ. ಹಾಗೇನೆ ವೃತ್ತಪತ್ರಿಕೆಗಳು ಆಗ್ಲೇ ಹೇಳಿದಾಗೆ ಸ್ವತಂತ್ರ ಚಳವಳಿಗಳ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಅದು ಸ್ವತಂತ್ರ ಹೋರಾಟದ ಸಂದರ್ಭ ಬಹಳಷ್ಟು ಸ್ವತಂತ್ರ ಹೋರಾಟಗಾರರು ತಮ್ಮದೇ ಆಗಿರ್ತಕ್ಕಂಥ ಪತ್ರಿಕೆಗಳನ್ನ ಆರಂಭ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಆಗ್ಲೇ ಹೇಳ್ತಾ ಇದ್ವಿ, ಈ ಬಾಲಗಂಗಾಧರ ತಿಲಕ್ ಅಲ್ವಾ, ಕೇಸರಿ ಮತ್ತು ಮರಾಠ ಅಂತಕ್ಕಂಥ ಪತ್ರಿಕೆಗಳನ್ನ ಆರಂಭ ಮಾಡಿಬಿಟ್ಟು ಅದರಲ್ಲಿ ಬ್ರಿಟಿಷ್ ವಿರೋಧಿ ಲೇಖನಗಳನ್ನ ಬರೀತಾ ಹೋಗ್ತಾರೆ. ಭಾರತೀಯರಿಗೆ ಬ್ರಿಟಿಷ್ ಯೋಜನೆಯ ತಂತ್ರಗಳ ಬಗ್ಗೆ ಕುರಿತು ಹೇಳ್ತಾ ಹೋಗ್ತಾರೆ. ಅದನ್ನು ವಿಮರ್ಶಾತ್ಮಕವಾಗಿ ತಿಳಿಸಿದಾಗ ಬ್ರಿಟಿಷರ ನೈಜ ನಿಲುವು ಏನಾಗಿತ್ತು ಅನ್ನೋದು ಭಾರತೀಯರಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಸ್ವತಂತ್ರ ಚಳುವಳಿಗಳ ಮೇಲೆ ಆಧುನಿಕ ಶಿಕ್ಷಣ ನೀತಿ, ಆಧುನಿಕ ಶಿಕ್ಷಣ ಪದ್ಧತಿ ಪರಿಣಾಮ ಬೀರುತ್ತೆ. ಹಾಗೇನೆ ಭಾರತೀಯರ ಅಭಿರುಚಿಗಳು, ಆಲೋಚನೆಗಳು ಬದಲಾಗ್ತಾ ಹೋದ ಹಾಗೆ ಒಂದು ಹೊಸ ತಲೆಮಾರು, ಆಧುನಿಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹೊಸ ತಲೆಮಾರು ಅಂತಕ್ಕಂಥದ್ದು ಸೃಷ್ಟಿಯಾಗ್ತಾ ಹೋಗುತ್ತೆ. ಒಂದಷ್ಟು ಆಧುನಿಕ ಪರಿಕಲ್ಪನೆಗೆ, ಆಧುನಿಕ ಜಗತ್ತಿಗೆ ಭಾರತ ತನ್ನನ್ನ ತಾನು ತೆರೆದುಕೊಳ್ಳುತ್ತೆ. ಸೊ ಇದಿಷ್ಟು ಬ್ರಿಟಿಷರು ತಂದಿರತಕ್ಕಂಥ ಆಧುನಿಕ ಶಿಕ್ಷಣದ ಪರಿಣಾಮ ಭಾರತೀಯರಲ್ಲಿ ಏನು ಬದಲಾವಣೆಗಳಾಯಿತು ಅಂತ ಹೇಳಿದಾಗ ಈ ಬದಲಾವಣೆಗಳಿಗೆ ಈ ಪಾಯಿಂಟ್ಗಳನ್ನ ನಾವು ಬರ್ಕೊಳ್ಬೇಕಾಗುತ್ತೆ. ಸೊ ಮಕ್ಕಳೇ, ಇವತ್ತಿನ ಪಾಠದಲ್ಲಿ ನಾವು ಏನನ್ನ ಕಲ್ತ್ವಿ ಅಂತ ಮತ್ತೊಂದ್ಸರಿ ಗ್ಲಾನ್ಸ್ ಮಾಡಿ ನೋಡೋದಾದ್ರೆ, ಮಹಲ್ವಾರಿ ಪದ್ಧತಿಯನ್ನ ಅಭ್ಯಾಸ ಮಾಡಿದ್ವಿ, ರೈತ್ವಾರಿ ಪದ್ಧತಿಯನ್ನ ಅಭ್ಯಾಸ ಮಾಡಿದ್ವಿ, ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಭೂಕಂದಾಯ ನೀತಿಗಳ ಪರಿಣಾಮಗಳನ್ನ ಅಭ್ಯಾಸ ಮಾಡಿದ್ವಿ, ಜೊತೆಗೆ ಆಧುನಿಕ ಶಿಕ್ಷಣ ಪದ್ಧತಿ ಹೇಗೆ ಆರಂಭ ಆಯಿತು, ಯಾರಿಂದ ಆರಂಭ ಆಯಿತು ಅಂತ ನೋಡಿದ್ವಿ. ಅದ್ರ ಜೊತೆಗೆ ಆಧುನಿಕ ಶಿಕ್ಷಣದ ಪರಿಣಾಮಗಳೇನಾಯಿತು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಸೊ ಇದಿಷ್ಟು ಇಂದಿನ ಪಾಠದ ಮುಖ್ಯ. ಮುಂದಿನ ಪಾಠದಲ್ಲಿ ಮತ್ತೊಂದು ಘಟಕದಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.